ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಒಂದು ಕೈನ ಶಾಂತಿಯ ಚಪ್ಪಾಳೆ ಎಲ್ಲರೂ ಸಹ. ವಾರ್ಷಿಕ ಭಟ್ಟಿ ವಿಶೇಷತೆಗಳಿಂದ ಸಂಪನ್ನರಾಗುವಂತಹ ಮೌನ ತಪಸ್ಸಿನ 7ನೆಯ ಭಟ್ಟಿ ಇದು. ಈ ಭಟ್ಟಿಯ ಪ್ರಥಮ ದಿನ ಮುರಳೀಧರನ ಮುರಳಿಯ ತರಗತಿಗೆ ತಮ್ಮೆಲ್ಲರಿಗೂ ಸಹ ಸ್ವಾಗತ. ಬಾಕಿಯಂತೆ ಜ್ಞಾನ ಸೂರ್ಯನಾದಂತಹ ಬಾಬಾ ಇವತ್ತಿನ ಮಹಾವಾಕ್ಯಗಳಲ್ಲಿ ತಿಳಿಸ್ತಾ ಇದ್ದಾರೆ. ಅವಿನಾಶಿಯಾದಂತಹ ಜ್ಞಾನ ರತ್ನಗಳನ್ನು ಜೀವನದಲ್ಲಿ ಧಾರಣೆ ಮಾಡಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಎತ್ತಕ್ಕೆ ಧಾರಣೆ ಮಾಡಬೇಕು, ಅದರ ಲಾಭ ಏನು, ಅವಶ್ಯಕತೆ ಏನು, ಬಾಬಾ ಅದನ್ನು ಮುರಳಿ ತಿಳಿಸ್ತಾರೆ. ಮತ್ತು ಬಾಬರು ಹೇಳ್ತಾರೆ, ನೀವೆಲ್ಲರೂ ಸಹ ತಪಸ್ಸು ಮಾಡುವಂತಹ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರೇ ತಪಸ್ಸು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಯೋಗ ತುಂಬ ಚೆನ್ನಾಗಿ ನೀವು ಮಾಡಬೇಕು, ಬಹಳ ಉತ್ತಮ ಮಟ್ಟದಲ್ಲಿ ಯೋಗವನ್ನು ಮಾಡಬೇಕು ಮಕ್ಕಳೇ ಅಂತ ಬಾಬರು ಹೇಳ್ತಾರೆ. ತಂದೆ ಕಲಿಸುವಂತಹ ಈ ಒಂದು ಯೋಗ ಭಾರತದ ಪ್ರಾಚೀನ ಯೋಗ ಅಂಥೇಳಿ ಬಹಳ ಪ್ರಸಿದ್ಧತೆಯನ್ನು ಹೊಂದಿಬಿಟ್ಟಿದೆ. ಹಾಗಾಗಿ ಯೋಗದಿಂದಲೇ ನೀವು ತಾಕತ್ತನ್ನು ಪಡ್ಕೊಳ್ತೀರಿ. ಎಷ್ಟು ತಾಕತ್ತು ನಿಮ್ಮಲ್ಲಿ ಬರುತ್ತೆ ಅಂದರೆ, ಭವಿಷ್ಯದ ಸತ್ಯುಗದಲ್ಲಿ ನೀವು ಇಚ್ಛಾಮರಣಿಗಳಾಗ್ತೀರಿ. ಸಮಯ ಬಂದಾಗ ನಿಮ್ಮ ಇಚ್ಛೆಗನುಸಾರವಾಗಿ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡ್ಕೊಳ್ತೀರಿ. ಆದ್ದರಿಂದ ನೀವು ಮಕ್ಕಳು ಸತೋಪ್ರಧಾನರಾಗ್ಬಿಡಬೇಕು. ಯಾವ ಸಂಕಲ್ಪ ನಿಮ್ಮಲ್ಲಿ ಬರಬೇಕು ಅಂತೇಳಿದ್ರೆ, ಸತ್ಯುಗದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಜನ್ಮ ಪಡ್ಕೊಳ್ಬೇಕು. ಯಾಕಂದರೆ ಹಳೇದಾಗ್ಬಿಡುತ್ತಲ್ಲ, ಸ್ವಲ್ಪ ಸಮಯ ಕಳೆದ್ರೆ ಹಳೇದಾಗ್ಬಿಡುತ್ತೆ. ಅಂದರೆ ಹೊಸದಾಗಿರುವಂಥ ಸತ್ಯಯುಗದಲ್ಲಿ ಮೊಟ್ಟ ಮೊದಲ ಜನ್ಮ ನಾನು ಪಡ್ಕೊಳ್ಬೇಕು, ಮೊದಲೇ ನಾನು ಹೋಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಮಾಡಿ ಸತೋಪ್ರಧಾನ ಆಗ್ಬಿಡಬೇಕು ಅಂತ ಇಚ್ಛೆ ಇಟ್ಕೊಳ್ಳಿ. ಯೋಚನೆ ಮಾಡೋದು ಬೇಡ, ನಾನು ಹೇಗೆ ಸತೋಪ್ರಧಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಬಂದಿರೋದೇ ನಮ್ಮೆಲ್ಲರನ್ನು ಸತೋಪ್ರಧಾನರನ್ನಾಗಿ ಮಾಡಲಿಕ್ಕೆ. ಅದರಿಂದ ನೀವು ಮಕ್ಕಳು ಆತ್ಮೀಯ ಸೇವಾಧಾರಿಗಳು, ಇಡೀ ಜಗತ್ತಿನ ಸರ್ವ ಆತ್ಮಗಳನ್ನು ಜಾಗೃತಗೊಳಿಸುವಂತಹ ಸೇವೆಯನ್ನು ಮಾಡುವ ನೀವು ಮಹಾನ್ ಆತ್ಮಗಳು, ವಿಶೇಷ ಆತ್ಮಗಳು ಮಕ್ಕಳೇ ಅಂಥೇಳಿ ಬಾಬವರು ತಿಳಿಸ್ತಾ ಕೊನೆಯಲ್ಲಿ ಸ್ವದರ್ಶನ ಚಕ್ರಧಾರಿಗಳಾಗಲಿಕ್ಕೂ ಹೇಳ್ತಿದ್ದಾರೆ. ಉತ್ಸಾಹ ಹುಮ್ಮಸ್ಸು ನಿಮ್ಮಲ್ಲಿ ಇರಬೇಕು. ನಿಮ್ಮ ಏಕರಸ ಸ್ಥಿತಿಯಲ್ಲಿ ಅಚಲರು ಕೂಡ ಆಗಿರಬೇಕು. ಸಂತುಷ್ಟ ಜೀವನ ನಿಮ್ಮದಾಗಿರಬೇಕು. ಪ್ರತಿ ಕರ್ಮದಲ್ಲಿ ಸಂತುಷ್ಟತೆಯನ್ನು ಹೊಂದಿರಬೇಕು ಅಂತಲೂ ಸಹ ಬಾಬರು ತಿಳಿಸ್ತಿದ್ದಾರೆ. ಕೇಳೋಣ ವಿಸ್ತಾರವಾಗಿ. ತಾರೀಕು 29/8/2020. मीठे बच्चे, अविनाशी ज्ञान रतन धारण कर अब तुम्हें फ़कीर से अमीर बनना है. तुम आत्मा हो रूप बसंत. ಮಧುರ ಮಕ್ಕಳೇ, ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿ ಈಗ ನೀವು ಭಿಕಾರಿಯಿಂದ ಶ್ರೀಮಂತರು ಆಗಬೇಕು. मीठे बच्चे, अविनाशी ज्ञान रतन धारण कर अब तुम्हें फ़कीर से अमीर बनना है. तुम आत्मा हो रूप बसंत. ಮಧುರ ಮಕ್ಕಳೇ, ಅವಿನಾಶಿ ಜ್ಞಾನ ರತ್ನಗಳನ್ನು ಈಗ ಧಾರಣೆ ಮಾಡಿ ನೀವು ಭಿಕಾರಿಗಳಿಂದ ಶ್ರೀಮಂತರು ಆಗಬೇಕು. ನೀವು ಆತ್ಮ ರೂಪ ಬಸಂತರಾಗಿದ್ದೀರಿ, ಅಂದರೆ ಜ್ಞಾನಿ ಯೋಗಿ ಆಗಿದ್ದೀರಿ. प्रश्न, कौन सी शुभ भावना रख पुरुषार्थ में सदा तत्पर रहना है. ಯಾವ ಶುಭ ಭಾವನೆಯನ್ನು ಇಟ್ಟು ಪುರುಷಾರ್ಥದಲ್ಲಿ ಸದಾ ತತ್ಪರರಾಗಿರಬೇಕು ಅಥವಾ ತೊಡಗಿರಬೇಕು. कौन सी शुभ भावना रख पुरुषार्थ में सदा तत्पर रहना है. ಯಾವ ಶುಭ ಭಾವನೆಯನ್ನು ಇಟ್ಟು ಪುರುಷಾರ್ಥದಲ್ಲಿ ಸದಾ ತೊಡಗಿರಬೇಕು.
ಅದಕ್ಕೋತ್ರ सदा यही शुभ भावना रखनी है कि हम आत्मा सतो प्रधान थे, हमने ही बाप से शक्ति का वर्षा लिया था, अब फिर से ले रहे हैं. ಸದಾ ಇದೇ ಶುಭ ಭಾವನೆ ಇಟ್ಕೊಳ್ಳಿ. ನಾನಾತ್ಮ ಸತೋ ಪ್ರಧಾನನಾಗಿದ್ದೆ, ನಾನೇ ತಂದೆಯಿಂದ ಶಕ್ತಿಯ ಆಸ್ತಿಯನ್ನು ಪಡ್ಕೊಂಡಿದ್ದೆ, ಈಗ ಪುನಃ ಪಡೆಯುತ್ತಿದ್ದೇನೆ. सदा यही शुभ भावना रखनी है कि हम आत्मा सतो प्रधान थी, हमने ही बाप से शक्ति का वर्षा लिया था, अब फिर से ले रहे हैं. ಸದಾ ಇದೇ ಶುಭ ಭಾವನೆ ಇಟ್ಕೊಳ್ಬೇಕು. ನಾನು ಆತ್ಮ ಸತೋ ಪ್ರಧಾನನಾಗಿದ್ದೆ, ನಾನೇ ತಂದೆಯಿಂದ ಶಕ್ತಿಯ ಆಸ್ತಿಯನ್ನು ಪಡೆದಿದ್ದೆ, ಈಗ ಪುನಃ ಪಡ್ಕೊಳ್ತಾ ಇದ್ದೇನೆ. इसी शुभ भावना से पुरुषार्थ कर सतो प्रधान बनना है. ಈ ಶುಭ ಭಾವನೆಯಿಂದ ಪುರುಷಾರ್ಥ ಮಾಡಿ ಸತೋ ಪ್ರಧಾನ ಆಗಬೇಕು. इसी शुभ भावना से पुरुषार्थ कर सतो प्रधान बनना है. ಈ ಶುಭ ಭಾವನೆಯಿಂದ ಪುರುಷಾರ್ಥ ಮಾಡಿ सतो प्रधान ಆಗಬೇಕು. ऐसे नहीं सोचना कि सब सतो प्रधान थोड़े ही बनेंगे. ತಂದೆ ಹೇಳ್ತಾರೆ, ಎಲ್ಲರೂ ಸತೋ ಪ್ರಧಾನರಾಗಲಿಕ್ಕಾಗತ್ತಾ? ಈ ರೀತಿ ಎಂದಿಗೂ ಯೋಚನೆ ಮಾಡಬೇಡಿ. ऐसे नहीं सोचना कि सब सतो प्रधान थोड़े ही बनेंगे. ಎಲ್ಲರೂ ಸತೋ ಪ್ರಧಾನರು ಆಗ್ಲಿಕ್ಕೆ ಹೇಗೆ ಸಾಧ್ಯ? ಆಗ್ತಾರಾ? ಆ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. नहीं, याद की यात्रा पर रहने का पुरुषार्थ करते रहना है. ನೆನಪಿನ ಯಾತ್ರೆಯಲ್ಲಿರುವಂತಹ ಪುರುಷಾರ್ಥವನ್ನು ಮಾಡುತ್ತಾ ಇರಬೇಕು. याद की यात्रा पर रहने का पुरुषार्थ करते रहना है. ನೆನಪಿನ ಯಾತ್ರೆಯಲ್ಲಿರುವಂತಹ ಪುರುಷಾರ್ಥವನ್ನು ಮಾಡುತ್ತಾ ಇರಬೇಕು. ಸರ್ವಿಸ್ ಸೇ ತಾಕತ್ ಲೇನಿ ಹೇ. ಸರ್ವಿಸ್ನಿಂದ ತಾಕತ್ತನ್ನು ಪಡೆಯಬೇಕು. ಸರ್ವಿಸ್ ಸೇ ತಾಕತ್ ಲೇನಿ ಹೇ. ಸರ್ವಿಸ್ನಿಂದ ತಾಕತ್ ಅಥವಾ ಶಕ್ತಿಯನ್ನು ಪಡೆಯಬೇಕು. ಯಾವ ಶುಭ ಭಾವನೆ ಇಟ್ಕೊಂಡು ಪುರುಷಾರ್ಥದಲ್ಲಿ ತೊಡಗಬೇಕು ಸದಾಕಾಲ, ಅದನ್ನು ಬಾಬರು ಹೇಳಿಕೊಟ್ರು. ಈ ಒಂದು ಶುಭ ಭಾವನೆ ಇಟ್ಕೊಳ್ಬೇಕು. ನಾನಾತ್ಮ ಸತೋ ಪ್ರಧಾನ ಆಗಿದ್ದೆ, ತಂದೆಯಿಂದ ಶಕ್ತಿ ಆಸ್ತಿ ಪಡ್ಕೊಂಡಿದ್ದೆ, ಈಗ ಪುನಃ ನಾನು ಪಡ್ಕೊಳ್ತಾ ಇದ್ದೀನಿ. ಈ ಶುಭ ಭಾವನೆಯಿಂದ ಪುರುಷಾರ್ಥವನ್ನು ಮಾಡಿ ಏನಾಗಬೇಕು ಅಂತಾರೆ? ಸತೋ ಪ್ರಧಾನರು ಆಗಿಬಿಡಬೇಕು. ಅದರಿಂದ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು, ಸತೋ ಪ್ರಧಾನ ಎಲ್ಲರೂ ಆಗಲಿಕ್ಕಾಗತ್ತಾ? ಇಲ್ಲ ಅಂತಾರೆ. ಆ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನೆನಪಿನ ಯಾತ್ರೆಯಲ್ಲಿದ್ದು ಪುರುಷಾರ್ಥವನ್ನು ಮಾಡ್ತಾ ಇರಿ. ಸರ್ವೀಸಿನಿಂದ ಶಕ್ತಿಯನ್ನು ಪಡ್ಕೊಳ್ಳಿ. ಗೀತೆ ಹೇ, इस पाप की दुनिया से कहीं दूर ले चलो, जहाँ सुख और चैन है. ಈ ಪಾಪದ ಪ್ರಪಂಚದಿಂದ ದೂರ ಕರ್ಕೊಂಡು ಹೋಗು, ಎಲ್ಲಿ ಸುಖ ಶಾಂತಿ ಇದೆ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗು ತಂದೆ ಅಂಥೇಳಿ ಹಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಓಂ ಶಾಂತಿ. ಷಣ್ಮುಗಮಣ್ಣವರು ಮುಂದೆ ಬನ್ನಿ, ಖಾಲಿ ಇದೆ ನಡೆಸಿಟ್ಟು. यह है पढ़ाई. हर एक बात समझनी है और जो भी सत्संग आदि है वह सब है भक्ति के. ತಂದೆ ಹೇಳ್ತಾರೆ, ಇದು ವಿದ್ಯೆ. ನಾವು ಓದುತ್ತಾ ಇರುವಂಥದ್ದು ವಿದ್ಯೆ. ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಉಳಿದ ಯಾವುದೇ ಸತ್ಸಂಗಗಳಿದ್ದಾವೆ ಅದೆಲ್ಲವೂ ಕೂಡ ಭಕ್ತಿ. ಅದು ಭಕ್ತಿ ಕರ್ತೆ ಕರ್ತೆ ಬೆಗರ್ ಬನ್ ಗಯೇ ಹೇ. ಭಕ್ತಿ ಮಾಡ್ತಾ ಮಾಡ್ತಾ ಏನಾಗ್ಬಿಟ್ರಿ ಅಂತಾರೆ ಬಾಬರು? ಬೆಗರಾಗೋಗ್ಬಿಟ್ಟಿದ್ದಾರೆ, ಬಿಕಾರಿಗಳಾಗೋಗ್ಬಿಟ್ಟಿದ್ದಾರೆ, ಬಡವರಾಗೋಗ್ಬಿಟ್ಟಿದ್ದೀರಿ ಅಂತಾರೆ ಬಾಬರು. ವಹ ಬೆಗರ್ಸ್ ಫಕೀರ್ ಔರ್ ಹೇ
ತುಮ್ ಔರ್ ಕಿಸಮ್ ಕೆ ಬೆಗರ್ಸ್ ಹೋ. ಬಾಬರು ಹೇಳ್ತಾರೆ, ಪ್ರಪಂಚದಲ್ಲಿ ಬಡವರು, ಭಿಕಾರಿಗಳು ಅಥವಾ ಭಿಕ್ಷುಕರು ಅವರೇ ಬೇರೆ, ಅವರು ಬೇರೆಯೇ ಇದ್ದಾರೆ. ಆದರೆ ನಿಮ್ಮದು ಬೇರೆ ಥರದ್ದೇ ಭಿಕಾರಿತನ ಅಥವಾ ಬಡತನ ನಿಮ್ಮದು. ಪ್ರಪಂಚದವ್ರ ಥರ ಅಲ್ಲ, ನೀವು ಕೂಡ ಭಿಕಾರಿಗಳೇ, ಆದರೆ ಪ್ರಪಂಚದವ್ರ ಥರ ಭಿಕಾರಿಗಳು ಅಲ್ಲ ನೀವು, ನಿಮ್ಮದೇ ಬೇರೆ ಅಂತಾರೆ ಬಾಬರು. ತುಮ್ ಅಮೀರ್ ಥೇ ಅಭಿ ಫಕೀರ್ ಬನೆ ಹೋ. ಏಕೆಂದರೆ ನೀವೇನಾಗಿದ್ರಿ? ಸಿರಿವಂತರಾಗಿದ್ರಿ, ಸಾಹುಕಾರರಾಗಿದ್ರಿ, ಶ್ರೀಮಂತಿಕೆ ನಿಮ್ಮಲ್ಲಿ ಇತ್ತು. ಈಗ ಭಿಕಾರಿಗಳಾಗೋಗ್ಬಿಟ್ಟಿದ್ದೀರಿ. ಯಹ ಕಿಸ್ಕೋ ಭಿ ಪತಾ ನಹಿ ಕಿ ಹಮ್ ಅಮೀರ್ ಥೇ, ತುಮ್ ಬ್ರಾಹ್ಮಣ್ ಜಾನ್ತೆ ಹೋ ಹಮ್ ವಿಶ್ವಕ್ಕೆ ಮಾಲೀಕ್ ಅಮೀರ್ ಥೇ. ಬಾಬರು ಹೇಳ್ತಾರೆ, ಯಾರಿಗೂ ಕೂಡ ಗೊತ್ತಿಲ್ಲ ನಾವು ಶ್ರೀಮಂತರಾಗಿದ್ವಿ ಅಂತೇಳಿ, ಆದರೆ ನೀವು ಬ್ರಾಹ್ಮಣರು ತಿಳ್ಕೊಂಡಿದ್ದೀರಿ, ನಿಮಗೆ ಗೊತ್ತಿದೆ ನಾವೇ ವಿಶ್ವದ ಮಾಲೀಕರು, ಶ್ರೀಮಂತರು ಆಗಿದ್ದೆವು. ಅಮೀರ್ ಚಂದ ಸೆ ಫಕೀರ್ ಚಂದ ಬನೆ ಹೇ. ಹೇಗಿದ್ದವರು ನೀವು? ಅಮೀರ್ ಚಂದ. ಬಾಬರು ನಮ್ಮ ಪಂಜಾಬ್ ಝೋನಿನ ಡೈರೆಕ್ಟರ್ ಅಮೀರ್ ಚಂದ್ ಅಣ್ಣವ್ರು ಇದ್ದಾರೆ, ಅವ್ರ ಹೆಸರು ಅಮೀರ್ ಚಂದ್ ಅಂತೇಳಿ. ನೀವು ಹಾಗೆ ಅಮೀರ್ ಚಂದ್ ಅಂದರೆ ಅತ್ಯಂತ ಸಿರಿವಂತರಾಗಿದ್ರಿ, ಸಾಹುಕಾರರಾಗಿದ್ರಿ. ಅಂತಹ ಈಗ ನೀವು ಫಕೀರ್ ಚಂದ್ ಆಗೋಗ್ಬಿಟ್ಟಿದ್ದೀರಿ ಅಂತಾರೆ ಬಾಬರು. अब ये है पढ़ाई, किसको अच्छी रीति पढ़ना है, धारण करना है और धारण कराने की कोशिश करनी है. ಬಾಬರು ಹೇಳ್ತಾರೆ, ಇದೊಂದು ವಿದ್ಯೆ ಆಗಿದೆ. ಈ ವಿದ್ಯೆಯನ್ನು ಹೇಗೆ ಓದಬೇಕು ಅಂತಾರೆ ಬಾಬರು? ತುಂಬ ಚೆನ್ನಾಗಿ ಓದಬೇಕು ಮತ್ತು ಇದನ್ನು ಧಾರಣೆ ಮಾಡಬೇಕು. ಅನ್ಯರಿಗೂ ಕೂಡ ಧಾರಣೆ ಮಾಡಿಸುವಂತಹ ಪ್ರಯತ್ನವನ್ನು ನೀವು ಮಕ್ಕಳು ಮಾಡಬೇಕು. ಅವಿನಾಶಿ ಜ್ಞಾನ ರತ್ನ ಧಾರಣ ಕರ್ನೆ ಹೇ. ತಂದೆ ಕೊಡುವಂತಹ ಈ ಒಂದು ಜ್ಞಾನ ರತ್ನ ಅವಿನಾಶಿ. ಆದ್ದರಿಂದ ಈ ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಡ್ಬೇಕು. ಆತ್ಮ ರೂಪ ಬಸಂತ ಹೇನಾ. ಆತ್ಮ ಏನು ಅಂತಾರೆ ಬಾಬರು? ಜ್ಞಾನಿ ಯೋಗಿಗಳಲ್ವೇ. ಆತ್ಮ ಹಿ ಧಾರಣ ಕರ್ತಿ ಹೇ, ಶರೀರ ತೋ ವಿನಾಶಿ ಹೇ. ಧಾರಣೆ ಮಾಡೋದು ಯಾರು? ಈ ಜ್ಞಾನವನ್ನು, ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡುವಂಥದ್ದು ಆತ್ಮ. ಶರೀರ ಅಂತೂ ವಿನಾಶಿ. काम की जो चीज़ नहीं होती है उनको जलाया जाता है. शरीर भी काम का नहीं रहता है तो उनको आग में जलाते हैं. ಬಾಬರು ಹೇಳ್ತಾರೆ, ಕೆಲಸಕ್ಕೆ ಬರದೇ ಇರುವಂಥ ವಸ್ತು ಏನಿರುತ್ತೆ ಅದನ್ನು ಬೆಂಕಿಗೆ ಹಾಕಿ ಸುಟ್ಟು ಹಾಕ್ಬಿಡ್ತಾರೆ. ಹಾಗೆ ಶರೀರನೂ ಕೂಡ ಇದು ಯಾವ ಕೆಲಸಕ್ಕೆ ಬರೋದಿಲ್ಲ ಅಂದರೆ, ಆತ್ಮ ಹೋದ ಮೇಲೆ ಶರೀರ ಏನೂ ಕೆಲಸಕ್ಕೆ ಬರೋದಿಲ್ಲ ಅಂದಾಗ ಏನು ಮಾಡ್ತಾರೆ? ಅದನ್ನು ತಗೊಂಡೋಗಿ ಸುಟ್ಟು ಹಾಕ್ಬಿಡ್ತಾರೆ, ಬೆಂಕಿನಲ್ಲಿ ಹಾಕ್ತಾರೆ. ಆತ್ಮ ಕೋತೋ ನಹಿ ಜಲಾತೆ. ಆತ್ಮನಂತೂ ಸುಡೋದಿಲ್ಲ ತಾನೆ. हम आत्मा है. जब से रावण राज्य शुरू हुआ है तो मनुष्य देह अभिमान में आ गए हैं. मैं शरीर हूँ यह पक्का हो जाता है. ಬಾಬರು ಹೇಳ್ತಾರೆ, ನಾನು ಆತ್ಮ ಆಗಿದ್ದೇನೆ, ಅದನ್ನು ನಾವು ಚೆನ್ನಾಗಿ ಪಕ್ಕಾ ಮಾಡ್ಕೊಳ್ಬೇಕು. ಎಂದಿನಿಂದ ರಾವಣನ ರಾಜ್ಯ ಬಂತೋ ಅಂದಿನಿಂದ ಮನುಷ್ಯರು ದೇಹಾಭಿಮಾನಕ್ಕೆ ಒಳಗಾಗ್ಬಿಟ್ರು. ನಾನು ಶರೀರ ಆಗಿದ್ದೀನಿ, ಅದನ್ನು ಎಷ್ಟು ಪಕ್ಕ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ಆತ್ಮ ಅನ್ನೋದು ಮರ್ತೇ ಹೋಗಿಬಿಟ್ಟಿದೆ. ಆತ್ಮ ತೋ ಅಮರ್ ಹೇ. ಅಮರನಾಥ್ ಬಾಪ್ ಆಕರ್ ಆತ್ಮೋं को ಅಮರ್ ಬನಾತೆ ಹೇ. ಅಮರನಾಥನಾದಂತಹ ತಂದೆ ಬಂದು ನಾವು ಆತ್ಮಗಳನ್ನು ಅಮರರನ್ನಾಗಿ ಮಾಡ್ತಾರೆ. वहाँ तो अपने समय पर अपनी मर्जी से एक शरीर छोड़ दूसरा लेते हैं क्योंकि ಬಾಬರು ಹೇಳ್ತಾರೆ, ಅಲ್ಲಿ ಅಂತೂ ಸಮಯದಲ್ಲಿ ನಿಮ್ಮ ಸಮಯ ಆವಾಗ ಶರೀರದ ಆಯುಷ್ಯ ಮುಗಿದಿರುತ್ತೆ. ಆ ಸಮಯದಲ್ಲಿ ನಿಮ್ಮ ಇಚ್ಛೆಗನುಸಾರವಾಗಿ ಬೆಳಿಗ್ಗೆನೋ ಮಧ್ಯಾಹ್ನನೋ ರಾತ್ರಿನೋ ಅಥವಾ ನಾಳೆನೋ ನಾಡಿದೋ ಯಾವಾಗ ಶರೀರ ಬಿಡಬೇಕು ಅನ್ನೋಂಥ ಇಚ್ಛೆ ಉಂಟಾಗತ್ತೆ. ಯಾವುದಕ್ಕೆ ಇಚ್ಛಾಮರಣಿ ಅಂತ ಹೇಳ್ತಾರೆ ಲೌಕಿಕವಾಗಿ. ಹಾಗೆ ನೀವು ನಿಮ್ಮ ಇಚ್ಛೆಗನುಸಾರವಾಗಿ ಒಂದು ಶರೀರ ಬಿಡ್ತೀರಿ, ಮತ್ತೊಂದು ಶರೀರವನ್ನು ಪಡ್ಕೊಳ್ತೀರಿ. ಏಕೆ? ಈಗ ಆ ಶಕ್ತಿ ಇಲ್ಲಲ್ಲ. ಏಕೆಂದರೆ ಆತ್ಮ ಸತ್ಯುಗದಲ್ಲಿ ಹೇಗಿರುತ್ತೆ? ಬಾಬರು ಹೇಳ್ತಾರೆ, ಆತ್ಮ ಮಾಲೀಕ್ ಹೇ.
ಆತ್ಮ ಮಾಲೀಕನಾಗಿರುತ್ತೆ, ಕರ್ಮೇಂದ್ರಿಯಗಳಿಗೆ ಶರೀರಕ್ಕೆ ಮಾಲೀಕನಾಗಿರೋ ಕಾರಣವಾಗಿ ಯಾವಾಗ ಇಚ್ಛೆ ಬರುತ್ತೋ ಆಗ ಶರೀರ ಬಿಟ್ಟು ಹೋಗುತ್ತೆ, ಬೇರೆ ಶರೀರ ತಗೊಳುತ್ತೆ. जब चाहे शरीर छोड़े वहाँ शरीर की आयु बड़ी होती है, सर्प का मिसाल है. ಅಲ್ಲಿನ ಶರೀರದ ಆಯುಷ್ಯ ಹೆಚ್ಚಾಗಿರುತ್ತೆ ಅಂತಾರೆ ಬಾಬರು. ಹೇಗೆ ಸರ್ಪದ ಉದಾಹರಣೆ ಇದೆ. अभी तुम जानते हो ये तुम्हारे बहुत जन्म के अंत के जन्म की पुरानी खाल है. ಬಾಬರು ಹೇಳ್ತಾರೆ, ಈಗ ನಿಮಗೆ ಗೊತ್ತಿದೆ ಇದು ನಿಮ್ಮ ಬಹಳ ಜನ್ಮಗಳ ಅಂತ್ಯದಲ್ಲೂ ಅಂತಿಮವಾದ ಹಳೆಯ ಶರೀರ ಆಗಿದೆ. 84 ಜನ್ಮ ಪೂರೇ ಲಿಯೇ ಹೇ. ಎಷ್ಟು ಜನ್ಮ ಪಡ್ಕೊಂಡಿದ್ದೀರಿ ನೀವೆಲ್ಲ ಅಂತಾರೆ ಬಾಬರು? 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ. कोई के 60-70 जन्म भी है, कोई के 50 है. त्रेता में जरूर आयु कुछ न कुछ कम हो जाती है. ಬಾಬುರು ಹೇಳ್ತಾರೆ, ಕೆಲವ್ರದ್ದು 60 ವರ್ಷ 60 ಜನ್ಮ ಅಥವಾ 70 ಜನ್ಮಗಳಿರುತ್ತೆ. ಇನ್ನು ಕೆಲವ್ರದ್ದು 50 ಜನ್ಮಗಳಷ್ಟೇ ಅಂತಾರೆ ಬಾಬರು. 84 ಜನ್ಮಗಳು ಪೂರ್ಣ ಪಡ್ಕೊಂಡಿರ್ಬೇಕು. ಅದರಲ್ಲಿ ಕೆಲವ್ರದ್ದು ಕಡಿಮೆ ಇರುತ್ತೆ, 60, ಕೆಲವ್ರದ್ದು 70, ಕೆಲವ್ರದ್ದು 50 ಜನ್ಮ ಇರುತ್ತೆ. ತ್ರೇತಾದಲ್ಲಿ ಅಂತೂ ಆಯುಷ್ಯ ಕಡಿಮೆ ಇರುತ್ತೆ, ಹಾಗಾಗಿ ಜನ್ಮಗಳು ಕೂಡ ಕಡಿಮೆ ಆಗಿಬಿಡುತ್ತೆ. ಸತ್ಯುಗ್ ಮೇ ಫುಲ್ ಆಯು ಹೋತಿ ಹೇ. ಸತ್ಯುಗದಲ್ಲಿ ಬಾಬರು ಹೇಳ್ತಾರೆ ಪೂರ್ಣ ಆಯುಷ್ಯವಿರುತ್ತೆ. अब पुरुषार्थ करना है कि हम पहले पहले सत्युग में आए. ಅದರಿಂದ ಬಾಬರು ಹೇಳ್ತಾರೆ, ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕು. ಏನಂತ ಪುರುಷಾರ್ಥ ಮಾಡಿ ಅಂತಾರೆ? ಯೋಗ ಬೋಂದಣ್ಣಂದ್ರೆ ಹೇಳಿ, ಹೇಗೆ ಪುರುಷಾರ್ಥ ಮಾಡಬೇಕಂತೆ? ಅಕ್ಕಂದ್ರು ಹೇಳಿ, ಪುರುಷಾರ್ಥ ಹೇಗೆ ಮಾಡಬೇಕು? ಓದಿದ್ದು ಕೇಳಲಿಲ್ವಾ? ಬಟ್ಟೆಯವರಂತೂ ಮೌನ ಇದ್ದಾರೆ, ಬಾಕಿಯವರು अब पुरुषार्थ करना है कि हम पहले पहले सत्युग में आए. ಮೊಟ್ಟ ಮೊದಲು ನಾವು ಸತ್ಯುಗದಲ್ಲಿ ಬರಬೇಕು, ಪ್ರಾರಂಭದಲ್ಲಿಯೇ ನಾವು ಬರಬೇಕು. ಆ ರೀತಿ ಪುರುಷಾರ್ಥ ಮಾಡಿ ಅಂತಾರೆ ಬಾಬರು. ವಹಾ ತಾಕತ್ ರಹತಿ ಹೇ ತೋ ಅಕಾಲೆ ಮೃತ್ಯು ನಹಿ ಹೋತಿ. ಅಲ್ಲಿ ಅಕಾಲ ಮೃತ್ಯು ಇರೋದಿಲ್ಲ. ಕಾರಣ ಏನು? ತಾಕತ್ತಿರುತ್ತೆ ಅಂತಾರೆ ಬಾಬರು. ನೀವು ಮಕ್ಕಳಲ್ಲಿ ತಾಕತ್ತಿರುತ್ತೆ, ಶಕ್ತಿ ಇರುತ್ತೆ, ಹಾಗಾಗಿ ಅಲ್ಲಿ ಅಕಾಲ ಮೃತ್ಯು ಬರೋದಿಲ್ಲ. ತಾಕತ್ ಕಮ್ ಹೋತಿ ಹೇ ತೋ ಫಿರ್ ಆಯು ಭಿ ಕಮ್ ಹೋ ಜಾತಿ ಹೇ. ನಿಮ್ಮಲ್ಲಿ ಯಾವಾಗ ತಾಕತ್ತು ಕಡಿಮೆ ಆಗಿಬಿಡುತ್ತಲ್ಲ ಆಗ ಆಯುಷ್ಯನೂ ಕೂಡ ಕಡಿಮೆ ಆಗೋಗ್ಬಿಡುತ್ತೆ. ಅಬ್ ಜೈಸೆ ಬಾಪ್ ಸರ್ವಶಕ್ತಿಮಾನ್ ಹೇ ತುಮ್ಹಾರಿ ಆತ್ಮ ಕೋ ಭಿ ಶಕ್ತಿವಾನ್ ಬನಾತೆ ಹೇ. ಈಗ ತಂದೆ ಹೇಗೆ ಸರ್ವಶಕ್ತಿವಂತನಾಗಿದ್ದಾರೋ ಹಾಗೆ ನಿಮ್ಮ ಆತ್ಮವನ್ನು ಕೂಡ ಶಕ್ತಿಶಾಲಿಯನ್ನಾಗಿ ಮಾಡ್ತಾರೆ. ಏಕತೋ ಪವಿತ್ರ ಬನ್ನ ಹೇ. ಶಕ್ತಿಶಾಲಿ ಆಗಬೇಕಾದ್ರೆ ಬಾಬರು ಹೇಳ್ತಾರೆ, ಒಂದಂತೂ ನೀವೇನಾಗಬೇಕು? ಪವಿತ್ರರಾಗಿರಬೇಕು. ಅವ್ರು ಯಾದ ಮೇ ರಹನಾ ಹೇ ತಬ್ ಶಕ್ತಿ ಮಿಲ್ತೆ ಹೇ. ಶಕ್ತಿ ಸಿಗೋದು ಯಾವಾಗ ಅಂತಾರೆ ಬಾಬರು. ಎಲ್ಲರೂ ಅಲರ್ಟಾಗಿ ಕುಳಿತುಕೊಂಡು ಕೇಳಬೇಕು, ಕಣ್ಮುಚ್ಚಿರೋರು ಪ್ರಶ್ನೆ ಕೇಳಲಾಗತ್ತೆ, ಅದರಿಂದ ಚೆನ್ನಾಗಿ ಕೇಳಿ. ಏಕೆಂದರೆ ನಾವು ಶಕ್ತಿಶಾಲಿಗಳಾಗಲೇಬೇಕು ಈಗ ವರ್ತಮಾನ ಸಮಯಕ್ಕನುಸಾರವಾಗಿ. ಆದರೆ ಆ ಶಕ್ತಿ ಹೇಗೆ ಸಿಗತ್ತೆ? ಬಾಬರು ಹೇಳ್ತಾರೆ, ಒಂದು ಪವಿತ್ರರಾಗಬೇಕು, ಎರಡನೇದಾಗಿ ತಂದೆಯನ್ನು ನೆನಪು ಮಾಡಬೇಕು, ಸದಾ ನೆನಪಿನಲ್ಲಿರಬೇಕು, ಆಗ ಮಾತ್ರ ಶಕ್ತಿ ಸಿಗತ್ತೆ. ಬಾಪ್ಸೆ ಶಕ್ತಿ ಕ ವರ್ಷ ಲೇತೆ ಹೋ. ಆಗ ನೀವು ತಂದೆಯಿಂದ ಶಕ್ತಿ ಎನ್ನುವ ಆಸ್ತಿಯನ್ನು ಪಡ್ಕೊಳ್ತಿರೋದು. ಅದೊಂದು ಆಸ್ತಿ, ಪ್ರಾಪರ್ಟಿ, ಅದು ತಂದೆಯಿಂದ ನಿಮಗೆ ಸಿಗತ್ತೆ. ಪಾಪಾತ್ಮ ತೋ ಶಕ್ತಿ ಲೇನಾ ಸಕೆ. ತಂದೆ ಹೇಳ್ತಾರೆ, ಪಾಪಾತ್ಮರು ನನ್ನಿಂದ ಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇಲ್ಲ. ಪುಣ್ಯ ಆತ್ಮ ಬಂತೆ ಹೇ ತೋ ಶಕ್ತಿ ಮಿಲ್ತೆ ಹೇ. ಯಾವಾಗ ನೀವು ಪುಣ್ಯಾತ್ಮರಾಗ್ಬಿಡ್ತೀರಿ ಆಗ ಶಕ್ತಿ ಸಿಗತ್ತೆ. यह ख्याल करो हमारी ಆತ್ಮ ಸತೋ ಪ್ರಧಾನ ಥಿ. ಅದರಿಂದ ಯೋಚನೆ ಮಾಡಿ, ಆ ಚಿಂತನೆಯಲ್ಲಿರಿ, ನಾನೇ ಆತ್ಮ ಹೇಗಿದ್ದೆ? ಸತೋ ಪ್ರಧಾನನಾಗಿದ್ದೆ. ಹಮೇಶಾ ಶುಭ ಭಾವನಾ ರಖನಿ ಚಾಹಿಯೇ. ನಮ್ಮ ಬಗ್ಗೆ ನಾವು ಸದಾ ಕಾಲಕ್ಕೆ ಶುಭ ಭಾವನೆಯನ್ನು ಇಟ್ಕೊಳ್ಬೇಕು. ಅಯ್ಯೋ ನನ್ನ ಕೈಲಾಗೋದಿಲ್ಲ, ನನಗೆ ಶಕ್ತಿ ಇಲ್ಲ, ನಾನು ಮಾಡಲಾರೆ,
ಹೇಗೆ ಮಾಡಲಿಕ್ಕಾಗತ್ತೆ? ಈ ಭಾವನೆಯನ್ನು ಇಟ್ಕೊಳ್ಬಾರ್ದು. ಏನಿದ್ರು ಶುಭ ಭಾವನೆ, ಸ್ವಯಂನ ಬಗ್ಗೆ ಶುಭ ಭಾವನೆ ಇದ್ದರೆ ತಾನೇ ಬೇರೆಯವ್ರ ಬಗ್ಗೆ ಶುಭ ಭಾವನೆ ಇಟ್ಕೊಳ್ಳಿಕ್ಕಾಗತ್ತೆ. ಅದರಿಂದ ಬಾಬರು ಹೇಳ್ತಾರೆ, ಸದಾಕಾಲಕ್ಕೆ ಈ ಶುಭ ಭಾವನೆ ಇಟ್ಕೊಳ್ಳಿ, ನಾನು ಸತೋ ಪ್ರಧಾನ ಆತ್ಮನಾಗಿದ್ದೆ. ಅದರಿಂದ ಪುನಃ ಈಗ ನಾನು ಸತೋ ಪ್ರಧಾನ ಆಗಲೇಬೇಕು. ನಿಶ್ಚಯ ಸಹಿ ಸತೋ ಪ್ರಧಾನ ಬನೆಂಗೆ. ಹೇಗೆ ಸತೋ ಪ್ರಧಾನ ಆಗ್ತೀರಿ? ಒಂದು ಶುಭ ಭಾವನೆ ಇಟ್ಕೊಳ್ಬೇಕು, ನಾನೇ ಆಗಿದ್ದೆ ಅಂತೇಳಿ, ಮತ್ತು ನಿಶ್ಚಯ ಬಂದ್ಬಿಡ್ಬೇಕು. ಆಗ ನೀವು ಸತೋ ಪ್ರಧಾನರಾಗುತ್ತೀರಿ ಅಂಥೇಳಿ ಬಾಬರು ಹೇಳ್ತಿದ್ದಾರೆ. ನಿಶ್ಚಯದಿಂದಲೇ ಸತೋ ಪ್ರಧಾನರಾಗುತ್ತೀರಿ. ಐಸೆ ನಹಿ ಕಿ ಹಮ್ ಕೈಸೆ ಸತೋ ಪ್ರಧಾನ ಬನ್ ಸಕೆಂಗೆ. ನಾನು ಹೇಗೆ ಸತೋ ಪ್ರಧಾನ ಆಗಲಿಕ್ಕೆ ಸಾಧ್ಯ? ಆ ರೀತಿ ಯೋಚನೆ ಬರಬಾರ್ದು. ಫಿರ್ ಕಿಸಕ್ ಜಾತೆ ಹೇ, ಯಾದ್ ಕಿ ಯಾತ್ರಾ ಪರ್ ನಹಿ ರಹತೆ. ಹಾಗೆಲ್ಲ ಏನಾದರೂ ಯೋಚನೆ ಮಾಡ್ಕೊಂಡ್ಬಿಟ್ರೆ ಬಾಬರು ಹೇಳ್ತಾರೆ, ನೆನಪಿನ ಯಾತ್ರೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಬುದ್ಧಿಯಿಂದ ಆ ವಿಚಾರಗಳು ಜಾರಿ ಹೋಗುತ್ತೆ, ಉಳಿಯೋದಿಲ್ಲ, ನಿಲ್ಲೋದಿಲ್ಲ. ಜಿತನಾ ಹೋ ಸಕೆ ಪುರುಷಾರ್ಥ ಕರ್ನಾ ಚಾಹಿಯೆ. ಆದ್ದರಿಂದ ಬಾಬರು ಹೇಳ್ತಾರೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುರುಷಾರ್ಥ ಮಾಡಿ. ಅಪ್ನೆ ಕೋ ಆತ್ಮ ಸಮಜ್ ಸತೋ ಪ್ರಧಾನ್ ಬನನಾ ಹೇ. ಇವತ್ತೆಲ್ಲ ಬಾಬರು ಯಾವುದ್ರ ಬಗ್ಗೆ ಹೈಲೈಟ್ ಮಾಡ್ತಿದ್ದಾರೆ? ಪುರುಷಾರ್ಥ ಮಾಡಬೇಕು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುರುಷಾರ್ಥ ಮಾಡಿ ಸತೋ ಪ್ರಧಾನ ಆಗಲೇಬೇಕು. ಆ ನಿಶ್ಚಯ ಬಂದ್ಬಿಡಬೇಕು. ಆತ್ಮ ಅಂತ ತಿಳ್ಕೊಂಡು ಸತೋ ಪ್ರಧಾನರಾಗಬೇಕು. ಇಸ್ ಸಮಯ ಸಬ್ ಮನುಷ್ಯ ಮಾತ್ರ ತಮೋ ಪ್ರಧಾನ ಹೇ, ತುಮ್ಹಾರಿ ಆತ್ಮ ಭೀ ತಮೋ ಪ್ರಧಾನ ಹೇ. ಬಾಬರು ಹೇಳ್ತಾರೆ, ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ, ಎಲ್ಲ ಮನುಷ್ಯರು ತಮೋ ಪ್ರಧಾನರಿದ್ದಾರೆ. ನೀವು ಕೂಡ ತಮೋ ಪ್ರಧಾನರೇ. ಆತ್ಮಕ್ಕೂ ಅಬ ಸತೋ ಪ್ರಧಾನ್ ಬನಾನಾ ಹೇ ಬಾಪ್ ಕಿ ಯಾದ್ ಸೆ. ನೀವು ತಮೋ ಪ್ರಧಾನರು ಇದ್ದೀರಿ, ಆದರೆ ಈಗ ಅವಕಾಶ ಸಿಕ್ಕಿದೆ ನಮಗೆ. ತಂದೆಯನ್ನು ನೆನಪು ಮಾಡಿ 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 ನೆನಪಿನಿಂದಲೇ ಸತೋ ಪ್ರಧಾನ ಆಗಿಬಿಡಬೇಕು. ಸಾತ್ ಸಾತ್ ಸರ್ವಿಸ್ ಬಿ ಕರೆಂಗೆ ತೋ ತಾಕತ್ ಮಿಲೆಂಗೆ. ನೆನಪು ಮಾಡೋದ್ರ ಜೊತೆ ಜೊತೆಯಲ್ಲೇ ಅನೇಕ ಆತ್ಮಗಳ ಸೇವೆಯನ್ನು ಕೂಡ ಮಾಡಬೇಕು, ಸರ್ವಿಸ್ ಮಾಡಬೇಕು. ಆಗ ನಿಮ್ಮಲ್ಲಿ ಏನು ಬರುತ್ತೆ ಅಂತಾರೆ ಬಾಬರು? ತಾಕತ್ ಬಂದ್ಬಿಡುತ್ತೆ, ಶಕ್ತಿ ಬಂದ್ಬಿಡುತ್ತೆ. समझो कोई सेंटर खोलते हैं तो बहुतों की आशीर्वाद उन्हों के सिर पर आएगी. ಬಾಬರು ಹೇಳ್ತಾರೆ, ಹೇಗೆ ಉದಾಹರಣೆಗೆ ಯಾರಾದರೂ ಸೇವಾ ಕೇಂದ್ರ ತೆರೀತಾರೆ. ಸೇವಾ ಕೇಂದ್ರ ತೆರೆದಾಗ ಅನೇಕ ಆತ್ಮಗಳು ಬರ್ತಾರಲ್ಲ ಸೇವಾ ಕೇಂದ್ರಕ್ಕೆ, ಪರಮಾತ್ಮ ತಂದೆಯ ಪರಿಚಯ ಪಡ್ಕೊಳ್ತಾರೆ, ಆತ್ಮದ ಅರಿವು ಉಂಟಾಗತ್ತೆ, ತಂದೆಯನ್ನು ನೆನಪು ಮಾಡಲಿಕ್ಕೆ ತೊಡಗುತ್ತಾರೆ ಅಂದಾಗ ಅವರಲ್ಲಿ ತಾಕತ್ತು ಬರುತ್ತೆ, ಅವರಲ್ಲಿ ಖುಷಿ ಆಗುತ್ತೆ, ಅವರಲ್ಲಿ ಎಷ್ಟು ಸಂತೋಷ, ಶಾಂತಿ, ಸಮಾಧಾನ ಪಡ್ಕೊಳ್ತಾರೆ. ಹಾಗಾಗಿ ಅವರೆಲ್ಲರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಬರುತ್ತೆ. ಅಂದ್ರೇನು? ಯಾರು ಸೇವಾ ಕೇಂದ್ರ ತೆರೀತಾರೆ ಅವರಿಗೆ ಎಲ್ಲರ ಆಶೀರ್ವಾದ ಸಿಗತ್ತೆ. मनुष्य धर्मशाला बनाते हैं कि कोई भी आए विश्राम पाए. ಆತ್ಮ ಖುಷ್ ಹೋಂಗೇನಾ? ಹೇಗೆ ಮನುಷ್ಯರು ಧರ್ಮಛತ್ರಗಳನ್ನು ಕಟ್ಟಿಸ್ತಾರೆ, ಯಾವುದರಿಂದ ಅನೇಕ ಯಾತ್ರಿಕರು ಬಂದು ಅಲ್ಲಿ ತಂಗಲಿ, ಅವರು ಸಮಾಧಾನ ಪಡ್ಕೊಳ್ಳಿ, ಶಾಂತಿ ಪಡ್ಕೊಳ್ಳಿ, ವಿಶ್ರಾಂತಿಯನ್ನು ಪಡೀಲಿ ಅಂಥೇಳಿ ಕಟ್ಟಿಸ್ತಾರೆ. ಯಾವುದರಿಂದ ಆತ್ಮಗಳು ಅಲ್ಲಿ ಬಂದು ಉಳ್ಕೊಂಡಾಗ ಅವ್ರಿಗೆ ಖುಷಿಯಾಗೋಗ್ಬಿಡತ್ತೆ. रहने वालों को आराम मिलता है तो उसका आशीर्वाद बनाने वाले को मिलता है. ಬಾಬರು ಹೇಳ್ತಾರೆ, ಯಾವಾಗ ಧರ್ಮಛತ್ರಗಳಲ್ಲಿ ಬಂದು ಉಳ್ಕೊಳ್ತಾರೆ ಅವರಿಗೆ ವಿಶ್ರಾಂತಿ ಸಿಗುತ್ತೆ, ಅವರ ಆಯಾಸವೆಲ್ಲ ಪರಿಹಾರ ಆಗೋಗ್ಬಿಡುತ್ತೆ ಎಂದಾಗ ಅವರ ಆಶೀರ್ವಾದ, ಯಾರು ಅದನ್ನು ಕಟ್ಟಿಸಿದ್ದಾರೆ, ಯಾರು ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಸಿಗತ್ತೆ. ಫಿರ್ ಪರಿಣಾಮ ಕ್ಯಾ ಹೋಂಗಾ? ಅದರ ರಿಸಲ್ಟ್ ಏನು? ಧರ್ಮಶಾಲೆ ಕಟ್ಟಿಸಿದ್ರು, ಎಲ್ಲರೂ ಬಂದರು, ಅಲ್ಲಿ ವಿಶ್ರಾಂತಿ ಪಡೆದ್ರು, ಅದರ ನೆಕ್ಸ್ಟು ಪರಿಣಾಮ ಏನು? ಅದರ ರಿಸಲ್ಟ್ ಏನು ಸಿಗತ್ತೆ? ದೂಸರಾ ಜನ್ಮೆ ವ ಸುಖಿ रहेगा. ಮುಂದಿನ ಜನ್ಮದಲ್ಲಿ ಅವರು ಧರ್ಮಛತ್ರ ಕಟ್ಟಿಸಿದವರು ಸುಖಿಯಾಗಿರ್ತಾರೆ. ಮಕಾನ್ ಅಚ್ಚಾ ಮಿಲೇಗ, ಮಕಾನ್ ಕ ಸುಖ ಮಿಲೇಗ. ಬಾಬರು ಹೇಳ್ತಾರೆ, ಒಳ್ಳೆ ಮನೆ ಸಿಗುತ್ತೆ ವಾಸ ಮಾಡಲಿಕ್ಕೆ ಅವ್ರಿಗೆ. ಯಾವಾಗ? ಮುಂದಿನ ಜನ್ಮದಲ್ಲಿ ಆ ಒಂದು ಮನೆಯ ಸುಖ ಸಿಗತ್ತೆ ಅಂತಾರೆ ಬಾಬರು. ತುಂಬ ಒಳ್ಳೆ ಮನೆ ಸಿಗುತ್ತೆ, ಮನೆಯ ಸುಖನೂ ಕೂಡ ಸಿಗುತ್ತೆ. ಐಸೆ ನಹಿ ಕಿ ಕಭಿ ಬಿಮಾರ್ ನಹಿ ಹೋಂಗೆ, ಸಿರ್ಫ್ ಮಕಾನ್ ಅಚ್ಚಾ ಮಿಲೇಗ. ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೋ ಅದಕ್ಕನುಸಾರವಾಗಿ ಅಷ್ಟೇ ಪ್ರಾಪ್ತಿ.
ಮನೆ ಕಟ್ಸಿದ್ರೆ ಮನೆಯ ಸುಖ ಸಿಗುತ್ತಷ್ಟೇ ಅಲ್ಲದೆ ಕಾಯಿಲೆನೇ ಬೀಳೋದಿಲ್ಲ, ಅವರಿಗೆ ಕಾಯಿಲೆ ಬರೋದಿಲ್ಲ ಇಲ್ಲ ಅಂತಾರೆ ಬಾಬರು. ಮನೆ ಚೆನ್ನಾಗಿ ಸಿಗತ್ತೆ. ಹಾಸ್ಪಿಟಲ್ ಖೋಲಿ ಹೋಗಿ ತೋ ತಂದೂರಸ್ತಿ ಅಚ್ಚಿ रहेंगे. ಒಂದು ವೇಳೆ ಆಸ್ಪತ್ರೆ ಕಟ್ಸಿದ್ರೆ ಅವ್ರಿಗೆ ಆರೋಗ್ಯ ಮುಂದಿನ ಜನ್ಮದಲ್ಲಿ ಚೆನ್ನಾಗಿರುತ್ತೆ. ಮನೆ ಕಟ್ಸಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಮನೆ ಸಿಗುತ್ತೆ. ಅಷ್ಟೇ, ಲಿಮಿಟೆಡ್ ಭಕ್ತಿ ಮಾರ್ಗದಲ್ಲಿ ಏನು ಮಾಡಿದ್ರು. ಯೂನಿವರ್ಸಿಟಿ ಖೋಲಿ ಹೋಗಿ ತೋ ಪಢಾಯಿ ಅಚ್ಚಿ ಹೋಗಿ. ಒಂದು ವೇಳೆ ಯೂನಿವರ್ಸಿಟಿ, ಕಾಲೇಜು, ಶಾಲೆ ಏನಾದರೂ ತೆರೀತಾರೆ, ಅದನ್ನು ಕಟ್ಟಿಸ್ತಾರೆ, ತೆರೀತಾರೆ, ಅನೇಕ ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡ್ತಾರೆ ಅಂದಾಗ ಆ ಆತ್ಮಕ್ಕೆ ಮುಂದಿನ ಜನ್ಮದಲ್ಲಿ ಒಳ್ಳೆ ವಿದ್ಯೆ ಇರುತ್ತೆ, ಚೆನ್ನಾಗಿ ವಿದ್ಯೆಯನ್ನು ಓದುತ್ತಾರೆ, ಒಳ್ಳೆ ಪದವೀಧರರಾಗ್ಬಿಡ್ತಾರೆ. ಸ್ವರ್ಗ ಮೇ ತೋ ಯಹ ಹಾಸ್ಪಿಟಲ್ ಆದಿ ಹೋತಿ ನಹಿ. ಯಹ तुम पुरुषार्थ से 21 जन्म के लिए प्रारब्ध बनाते हो. ಸ್ವರ್ಗದಲ್ಲಿ ಅಂತೂ ಆಸ್ಪತ್ರೆ ಇತ್ಯಾದಿ ಇರೋದೇ ಇಲ್ಲ ಅಂತಾರೆ ಬಾಬರು. ಹಾಗಾಗಿ ಇಲ್ಲಿ ನೀವು ಪುರುಷಾರ್ಥ ಮಾಡಿ 21 ಜನ್ಮಗಳ ಪ್ರಾಪ್ತಿಯನ್ನು ಪಡ್ಕೊಳ್ತೀರಿ. ಅವ್ರಿಗೆ 1 ಜನ್ಮ ಅಷ್ಟೇ. ಮನೆ ಕಟ್ಟಿದ್ರೆ ಮನೆ ಸುಖ, ಬಾಕಿ ಸುಖ ಎಲ್ಲ ಏನಿಲ್ಲ. ಆರೋಗ್ಯ, ಐಶ್ವರ್ಯ ಅದೆಲ್ಲ ಏನಿರೋದಿಲ್ಲ. ಮನೆ ಕಟ್ಸಿದ್ರು ಮನೆ ಸುಖ, ಹಾಸ್ಪಿಟ್ಲ್ ಕಟ್ಸಿದ್ರು ಆರೋಗ್ಯ ಅಷ್ಟೇ, ಯೂನಿವರ್ಸಿಟಿ ಕಟ್ಸಿದ್ರೆ ವಿದ್ಯೆ ಅಷ್ಟೇ, ಲಿಮಿಟೆಡು. ಆದರೆ ಇಲ್ಲಿ ಬಾಬರು ಹೇಳ್ತಾರೆ, ನೀವು ಪುರುಷಾರ್ಥ ಈಗ ಮಾಡ್ತೀರಿ ಅಂದಾಗ 21 ಜನ್ಮಗಳ ತನಕ ಪ್ರಾರಬ್ಧವನ್ನು ಪಡ್ಕೊಳ್ತೀರಿ. ಬಾಕಿ ವಹ ಹಾಸ್ಪಿಟಲ್, ಕೋರ್ಟ್, ಪೊಲೀಸ್ ಆದಿ ಕುಚ್ ನಹಿ ಹೋಗಾ. ಇನ್ನು ಉಳಿದಂತೆ ಅಲ್ಲಿ ಸತ್ಯುಗದಲ್ಲಿ ಆಸ್ಪತ್ರೆ ಆಗಲಿ, ಕೋರ್ಟ್ ಆಗಲಿ, ಪೊಲೀಸ್ ಆಗಲಿ ಇರೋದಿಲ್ಲ ಅಂತಾರೆ ಬಾಬರು. ಇನ್ನೇನು ಇರೋದಿಲ್ಲ ಅಲ್ಲಿ, ಇನ್ನೇನಿರೋದಿಲ್ಲ, ಜೈಲು ಇರೋದಿಲ್ಲ, ಯಾರೋ ಮಿನಿಸ್ಟ್ರುಗಳು ಇರೋದಿಲ್ಲ, ಬ್ಯಾಂಕ್ಗಳು ಇರೋದಿಲ್ಲ ಅಲ್ವಾ, ಏನೇನೆಲ್ಲ ಇರೋದಿಲ್ಲ. ಅಭಿ ತುಮ್ ಚಲ್ತೆ ಹೋ ಸುಖಧಾಮ್ ಮೇ ವಹಾ ವಜೀರ್ ಭಿ ಹೋತಾನೇ ಹೇ. ಬಾಬರು ಹೇಳ್ತಾರೆ, ಈಗ ನೀವು ಸುಖಧಾಮಕ್ಕೆ ಹೋಗ್ತೀರಿ, ಅಲ್ಲಿ ನಿಮ್ಗೆ ಯಾರು ಮಂತ್ರಿ ಇರೋದಿಲ್ಲ ಅಂತಾರೆ ಬಾಬರು. ಊಂಚತೆ ಊಂಚ ಖುದ್ ಮಹಾರಾಜ ಮಹಾರಾಣಿ ವಹ ವಜೀರ್ ಕಿ ರಾಯ್ ತೊಡೆ ಹಿಲೆಂಗೆ. ಬಾಬರು ಹೇಳ್ತಾರೆ, ಅತ್ಯಂತ ಶ್ರೇಷ್ಠವಾಗಿ ಇರುವಂತಹ ಸ್ವಯಂ ಮಹಾರಾಜ ಮಹಾರಾಣಿ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿರ್ತಾರೆ. ಅವರು ಮಂತ್ರಿಯ ಸಲಹೆ ತಗೊಂಡು ರಾಜ್ಯಭಾರ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ರಾಯ್ ತಬ್ ಮಿಲ್ತಿ ಹೇ ಜಬ್ ಬೇ ಅಕಲ್ ಬಂತೆ ಹೇ ಜಬ್ ವಿಕಾರೊಮ್ಮೆ ಗಿರ್ತೆ ಹೇ. ಬಾಬರು ಹೇಳ್ತಾರೆ, ಮಂತ್ರಿಗಳು, ಮಿನಿಸ್ಟ್ರುಗಳು ಬೇಕಾಗಿರೋದು ಯಾವಾಗ? ಬೇಕಲ್ ಬಂತೆ ಹೇ, ಬುದ್ಧಿಹೀನರಾಗ್ಬಿಡ್ತಾರೆ, ವಿಕಾರಗಳಿಗೆ ವಶರಾಗ್ಬಿಡ್ತಾರೆ. ಆಗ ಮಂತ್ರಿಗಳ ಸಲಹೆ, ಅವ್ರದ್ದು ಇವ್ರದ್ದು ಸಲಹೆಗಳ ತಗೊಂಡು ನಡೆಸಬೇಕಾಗಿ ಬರುತ್ತೆ. रावण राज्य में बिल्कुल ही बेअकल तुच्छ बुद्धि बन जाते हैं, इसलिए विनाश का रास्ता ढूंढते रहते हैं. ಬಾಬರು ಹೇಳ್ತಾರೆ, ರಾವಣನ ರಾಜ್ಯದಲ್ಲಿ ಸಂಪೂರ್ಣ ಬುದ್ಧಿಹೀನರು, ಕನಿಷ್ಠ ಬುದ್ಧಿಯವರಾಗೋಗ್ಬಿಡ್ತಾರೆ. ಆದ್ದರಿಂದ ವಿನಾಶದ ದಾರಿಯನ್ನು ಹುಡುಕುತ್ತಾ ಇರ್ತಾರೆ. ಖುದ್ ಸಮಜ್ತೆ ಹೇ ಹಮ್ ವಿಶ್ವ ಕೋ ಬಹುತ್ ಊಂಚ ಬನಾತೆ ಹೇ ಪರಂತು ಯೇ ಔರ್ ಹಿ ನೀಚೆ ಗಿರ್ತೆ ಜಾತೆ ಹೇ. ಮನುಷ್ಯರು ಏನು ತಿಳ್ಕೊಳ್ತಾರೆ, ನಾವು ಇಡೀ ಪ್ರಪಂಚವನ್ನು ಬಹಳ ಉತ್ತಮ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಬಾಬರು ಹೇಳ್ತಾರೆ, ಇಲ್ಲ, ಮೇಲ್ಮಟ್ಟಕ್ಕೆ ತೊಗೊಂಡೋಗೋದಿಲ್ಲ, ಮತ್ತಷ್ಟು ಕೆಳಗೆ ಬೀಳ್ತಾ ಹೋಗ್ತಾರೆ. ಅವ ವಿನಾಶ ಸಾಮ್ನೆ ಖಡಾ ಹೇ. ಬಾಬರು ಹೇಳ್ತಾರೆ, ಈಗ ವಿನಾಶವಂತೂ ಸನ್ಮುಖದಲ್ಲಿ ನಿಂತಿದೆ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ಘರ್ ಜಾನಾ ಹೇ. ಬಾಬರು ಹೇಳ್ತಾರೆ, ನೀವು ಮಕ್ಕಳು ಗೊತ್ತಿದೆ ಏನಂತ, ಈಗ ನಾವು ಮನೆಗೆ ಹೋಗಬೇಕು. हम भारत की सेवा कर दैवी राज्य ಸ್ಥಾಪನ್ करते हैं. ಒಂದು ಮನೆಗೆ ಹೋಗಬೇಕು ಅಂತ ಗೊತ್ತಿದೆ ನಮಗೆ, ಮತ್ತೊಂದು ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಿ ರಾಜ್ಯವನ್ನು ಮಾಡ್ತೇವೆ. ಭಾರತದ ಸೇವೆ ಮಾಡಿ ದೈವಿ ರಾಜ್ಯದ ಸ್ಥಾಪನೆಯನ್ನು ಮಾಡ್ತೇವೆ. ಫಿರ್ ಹಮ್ ರಾಜ್ಯ ಕರೆಂಗೆ. ದೈವಿ ರಾಜ್ಯ ಸ್ಥಾಪನೆ ಮಾಡಿದ್ಮೇಲೆ ನಾವೇ ಅದರಲ್ಲಿ ರಾಜ್ಯ ಮಾಡುವಂಥವ್ರು. ಗಾಯ ಭೀ ಜಾತಾ ಹೇ ಫಾಲೋ ಫಾದರ್. ಫಾದರ್ ಶೋಸ್ ಸನ್, ಸನ್ ಶೋಸ್ ಫಾದರ್. ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ಮಾಡಬೇಕು, ಮಕ್ಕಳನ್ನು ತಂದೆ ಪ್ರತ್ಯಕ್ಷ ಮಾಡ್ತಾರೆ. ಬಚ್ಚೆ ಜಾನ್ತೆ ಹೇ ಇಸ್ ಸಮಯ ಶಿವ ಬಾಬಾ ಬ್ರಹ್ಮಾ ಕೆ ತನ್ ಮೇ ಆಕರ್ ಹಮ್ಕೋ ಪಡಾತೆ ಹೇ.
ಬಾಬರ್ ಹೇಳ್ತಾನೆ, ಮಕ್ಕಳಿಗೆ ಗೊತ್ತಿದೆ. ಈ ಸಮಯದಲ್ಲಿ ಶಿವಬಾಬವರು ಬ್ರಹ್ಮಾರವರ ತನುವಿನಲ್ಲಿ ಬಂದು ನಮ್ಗೆ ಓದಿಸ್ತಾರೆ. समझाना भी ऐसे है, हम ब्रह्मा को भगवान व ದೇವತಾ ಆದಿ ನಹಿ ಮಾನ್ತೆ. ನೀವು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕಾದ್ರೂ ಹೀಗೆ ತಿಳಿಸ್ಕೊಡ್ಬೇಕು. ಪರಮಾತ್ಮ ಶಿವ ತಂದೆ ಬಂದು ಬ್ರಹ್ಮಾರವರ ಮೂಲಕ ಓದಿಸ್ತಾ ಇದ್ದಾರಲ್ಲದೆ, ಬ್ರಹ್ಮಾರವರನ್ನೇ ನಾವು ದೇವತೆ ಅಂತನೋ ಭಗವಂತ ಅಂತನೋ ತಿಳ್ಕೊಳ್ಳೋದಿಲ್ಲ, ನಂಬಿಲ್ಲ. यह तो पतित है, बाप ने पतित शरीर में प्रवेश किया है. ಇವರಂತೂ ಪತಿತರಾಗಿದ್ದರು, ತಂದೆ ಪತಿತ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ಝಾಡ್ ಮೇ ದೇಖೋ ಊಪರ್ ಛೋಟಿ ಮೇ ಖಡಾ ಹೇನಾ. ಅವರಿಗೆ ತೋರಿಸಿ ಹೇಳಬೇಕು ವೃಕ್ಷದ ಚಿತ್ರ. ನೋಡಿ, ಬ್ರಹ್ಮಾರವರು ಮೇಲ್ಗಡೆ ನಿಂತಿದ್ದಾರೆ ಪೂರ್ಣ ಕೊನೆಯಲ್ಲಿ. ಪತಿತ್ ಹೇ ಫಿರ್ ನೀಚೆ ಪಾವನ್ ಬನ್ನೆ ಕೆ ಲಿಯೆ ತಪಸ್ಸೆ ಕರ್ ಫಿರ್ ದೇವತಾ ಬಂತೆ. ಮೇಲೆ ಜುಟ್ಟಿನ ಸಮಾನ ಏಕ್ದಮ್ ಮೇಲೆ ನಿಂತಿದ್ದಾರೆ. ನಂತರ ಈಗ ಕೆಳಗಡೆ ತಪಸ್ಸು ಮಾಡ್ತಿದ್ದಾರೆ ದೇವತೆ ಆಗಲಿಕ್ಕೆ. ಪಾವನರಾಗಲಿಕ್ಕಾಗಿ ತಪಸ್ಸು ಮಾಡ್ತಿದ್ದಾರೆ, ನಂತರ ದೇವತೆ ಆಗ್ತಾರೆ. ತಪಸ್ಸೆ ಕರ್ನೆ ವಾಲೆ ಹೇ ಬ್ರಾಹ್ಮಣ್. ತಪಸ್ಸು ಮಾಡುವಂಥವ್ರು ಯಾರಂತೆ? ಬ್ರಾಹ್ಮಣರು ಅಂತಾರೆ ಬಾಬರು. तुम ब्रह्मा कुमार कुमारिया सब राज्यों सीख रहे हो, कितना क्लियर है. ಬಾಬರು ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಬ್ರಹ್ಮ ಕುಮಾರಿಯರು ಏನು ಮಾಡ್ತಿದ್ದೀರಿ? ರಾಜಯೋಗವನ್ನು ಕಲಿತಾ ಇದ್ದೀರಿ. ಇದೆಷ್ಟು ಸ್ಪಷ್ಟವಾದಂತಹ ವಿಚಾರಗಳು. ಇಸ್ಮೆ ಯೋಗ ಬಡ ಅಚ್ಚಾ ಚಾಹಿಯೇ. ಇದರಲ್ಲಿ ನೀವು ಮಾಡುವಂಥ ಯೋಗ ತುಂಬ ಚೆನ್ನಾಗಿ ಮಾಡಬೇಕು. ಯಾದ್ ಮೇ ನಹಿ ರಹೇಂಗೆ ತೋ ಮುರಳಿ ಮೇ ಬಿ ವಹ ತಾಕತ್ ನಹಿ ರಹೇಂಗಿ. ನೆನಪಿನಲ್ಲಿರಲಿಲ್ಲ ನೀವು ಅಂದರೆ ಮುರಳಿನಲ್ಲೂ ಕೂಡ ನೀವು ಹೇಳುವಂತಹ ಜ್ಞಾನದಲ್ಲಿ ಆ ತಾಕತ್ ಇರೋದಿಲ್ಲ ಮಕ್ಕಳೇ ಅಂತಾರೆ ಬಾಬರು. ತಾಕತ್ ಮಿಲ್ತಿ ಹೇ ಶಿವ ಬಾಬಾ ಕಿ ಯಾದ ಸೆ. ನಮಗೆ ತಾಕತ್ ಸಿಗೋದು ಯಾವಾಗ ಅಂತಾರೆ ಬಾಬರು? ಶಿವ ಬಾಬರು ನೆನಪು ಮಾಡೋದ್ರಿಂದ ಸಿಗತ್ತೆ. ಯಾದ ಸೆ ಹಿ ಸತೋ ಪ್ರಧಾನ್ ಬನೆಂಗೆ, ನಹಿ ತೋ ಸಜಾಯೆ ಖಾಕರ್ ಫಿರ್ ಕಮ್ ಪದ ಪಾಲೆಂಗೆ. ತಂದೆಯನ್ನು ನೆನಪು ಮಾಡೋದ್ರಿಂದ ಸತೋ ಪ್ರಧಾನರಾಗ್ತೀರಿ. ನೆನಪೇ ಮಾಡಲಿಲ್ಲ, ಸತೋ ಪ್ರಧಾನರಾಗಲಿಲ್ಲ ಅಂದರೆ ಶಿಕ್ಷೆಯನ್ನು ಭೋಗಿಸಿ ಕಡಿಮೆ ಪದವಿಯನ್ನು ಪಡ್ಕೊಳ್ತೀರಿ. ಮೂಲ ಬಾತ್ ಹೇ ಯಾದ್ ಕಿ ಜಿಸ್ಕೋ ಹಿ ಭಾರತ್ ಕಾ ಪ್ರಾಚೀನ ಯೋಗ ಕಹಾ ಜಾತಾ ಹೇ. ಬಾಬರ್ ಹೇಳ್ತಾರೆ, ಮಕ್ಕಳೇ ಮೂಲವಾದಂತಹ ಮಾತು ಅಂದರೆ ಇದೆ, ನೆನಪು ಮಾಡುವಂಥದ್ದು. ಯಾವುದರ ಒಂದು ಮಹಿಮೆ ಗಾಯನ ಭಾರತದಲ್ಲಿದೆ, ಭಾರತದ ಪ್ರಾಚೀನ ಯುಗ ಅಂತ ಹೇಳ್ತಾರೆ. नॉलेज का किसको पता नहीं है. आगे के ऋषि मुनि कहते थे, रचयिता और रचना के आदि मध्य अंत को हम नहीं जानते. ಬಾಬರ್ ಹೇಳ್ತಾರೆ, ಈ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಿಂದಿನ ಕಾಲದ ಋಷಿ ಮುನಿಗಳು ಯಾರಿದ್ರು ಅವರು ಕೂಡ ಹೇಳ್ತಾ ಇದ್ರು ಏನಂತ? ರಚಿತ ಯಾರು, ಆತನ ರಚನೆ ಏನು, ಇದರ ಆದಿ ಮಧ್ಯೆ ಅಂತ್ಯ ನಮಗೆ ಗೊತ್ತಿಲ್ಲ, ನಾವು ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ರು. ತುಂಬಿ ಆಗೆ ಕುಚ್ ನಹಿ ಜಾನ್ತೆ ಥೇ. ನಿಮಗೂ ಸಹ ಮೊದಲು ಏನೂ ಗೊತ್ತಿರಲಿಲ್ಲ ಅಂತಾರೆ ಬಾಬರು. ಇನ್ 5 ವಿಕಾರೋं ने ही तुमको बिल्कुल वर्तनाट्य पे नहीं बनाया है. ಬಾಬರು ಹೇಳ್ತಾರೆ, ಈ 5 ವಿಕಾರಗಳೇ ನಿಮ್ಮನ್ನು ಏನು ಮಾಡಿಬಿಟ್ಟಿದೆ? ಸಂಪೂರ್ಣವಾಗಿ ನಯಾ ಪೈಸೆಗೆ ಬೆಲೆಯವರನ್ನಾಗಿ ಮಾಡಿಬಿಟ್ಟಿದೆ. ನಯಾ ಪೈಸೆಗೂ ಬೆಲೆ ಇಲ್ಲ, ಆ ರೀತಿ ಮಾಡಿಬಿಟ್ಟಿದೆ ಅಂತಾರೆ ಬಾಬರು. ಅಭಿ ತುಮ್ ಯಹ ಪುರಾನಿ ದುನಿಯಾ ಜಲ್ಕರ್ ಬಿಲ್ಕುಲ್ ಖತಮ್ ಹೋ ಜಾನಿ ಹೇ. ಈಗಂತೂ ಹಳೆ ಪ್ರಪಂಚ ಸುಟ್ಟು ಸಂಪೂರ್ಣವಾಗಿ ಸಮಾಪ್ತಿ ಆಗುವಂಥದ್ದಿದೆ. ಕುಚ್ ಬಿ ರಹನೆ ಕಾ ನಹಿ ಹೇ. ಈ ಹಳೆ ಪ್ರಪಂಚದಲ್ಲಿ ಏನೇನೂ ಇರುವಂಥದ್ದಿಲ್ಲ. तुम सब नंबरवार पुरुषार्थ अनुसार भारत को स्वर्ग बनाने की तन मन धन से सेवा करते हो. ತಂದೆ ಹೇಳ್ತಾನೆ, ನೀವೆಲ್ಲರೂ ಕೂಡ ನಂಬರ್ವಾರ್ ಪುರುಷಾರ್ಥಕ್ಕನುಸಾರವಾಗಿ ಭಾರತವನ್ನು ಸ್ವರ್ಗ ಮಾಡುವಂತಹ ಸೇವೆಯನ್ನು ನಿಮ್ಮ ತನು ಮನ ಧನಗಳಿಂದ ಮಾಡ್ತೀರಿ. प्रदर्शनी में भी तुमसे पूछते हैं तो बोलो, हम भी के अपने ही तन मन धन से श्रीमत पर सेवा कर राम राज्य स्थापन कर रहे हैं.
ಬಾಬರ್ ಹೇಳ್ತಾರೆ, ಎಲ್ಲಿಯಾದರೂ ಎಕ್ಸಿಬಿಷನ್ ಇಡ್ತಾರಲ್ಲ, ಚಿತ್ರ ಪ್ರದರ್ಶನಿ, ಬಾಬರ್ದು ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನಿ ಇಟ್ಟಾಗ ಯಾರಾದರೂ ನಿಮ್ಮನ್ನು ಕೇಳ್ತಾರೆ, ನೀವೇನು ಮಾಡ್ತಿದ್ರಿ, ಯಾತಕ್ಕೆ ಇದನ್ನು ಇಟ್ಟಿದ್ರಿ, ಹೇಗೆ ಮಾಡ್ತಿದ್ರಿ, ಇದರ ಉದ್ದೇಶ ಏನಿರುತ್ತೆ ಅದೆಲ್ಲ ಕೇಳ್ತಾರಲ್ಲ, ಆಗ ಹೇಳಿ, ನಾವೇ ಬ್ರಹ್ಮಕುಮಾರಿಯರು, ನಮ್ಮದೇ ತನು ಮನ ಧನವನ್ನು ಉಪಯೋಗಿಸಿ ನಾವು ಸೇವೆಯನ್ನು ಮಾಡಿ, ತಂದೆ ಪರಮಾತ್ಮನ ಶ್ರೀಮತದಂತೆ ಸೇವೆಯನ್ನು ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಏನು ಸ್ಥಾಪನೆ ಮಾಡ್ತಿದ್ದೀವಿ ಅಂತ ಹೇಳಿ ಅಂತಾರೆ ಬಾಬರು. ರಾಮರಾಜ್ಯದ ಸ್ಥಾಪನೆ ಮಾಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ? ನಮ್ಮದೇ ತನು ಮನ ಧನಗಳನ್ನು ಉಪಯೋಗಿಸಿ ಪರಮಾತ್ಮ ತಂದೆ ಶ್ರೀಮತದಿಂದ ರಾಮರಾಜ್ಯದ ಸ್ಥಾಪನೆ ಮಾಡ್ತಿದ್ದೇವೆ. गांधी जी तो ऐसे नहीं कहते थे कि श्रीमत पर हम राम राज्य स्थापन करते हैं. ಬಾಪು ಗಾಂಧೀಜಿಯವರು ಕೂಡ ಹೇಳ್ತಾ ಇದ್ರು, ರಾಮರಾಜ್ಯ ಬರಬೇಕು, ಸ್ಥಾಪನೆ ಆಗಬೇಕು ಅಂತೇಳಿ. ಆದರೆ ಯಾವ ಶಬ್ದ ಅವದಿರಲಿಲ್ಲ? ಶ್ರೀಮತದಂತೆ. ಪರಮಾತ್ಮ ಶ್ರೀಮತ ಕೊಡ್ತಿದ್ದಾರೆ, ಅವರ ಶ್ರೀಮತದಂತೆ ನಾವು ರಾಮರಾಜ್ಯ ಸ್ಥಾಪನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರಲಿಲ್ಲ. ಯಹಾ ತೋ ಇಸ್ಮೇ ಶ್ರೀ ಶ್ರೀ 108 ಬಾಪ ಬೈಠೆ ಹೇ. ಆದರೆ ಇಲ್ಲಿ ಅಂತೂ ಇದರಲ್ಲಿ ಶ್ರೀ ಶ್ರೀ 108 ಮತ್ತು ತಂದೆ ಕುಳಿತಿದ್ದಾರೆ. 108 की माला भी बनाते हैं. माला तो बड़ी बनती है, उसमें 108 अच्छी मेहनत करते हैं. ಬಾಬರು ಹೇಳ್ತಾರೆ, 108 ಮಣಿಗಳ ಮಾಲೆಯೂ ಕೂಡ ಮಾಡ್ತಾರೆ. ಮಾಲೆ ಅಂತೂ ಬಹಳ ದೊಡ್ಡದಾಗಿರುತ್ತೆ. ಅದರಲ್ಲಿ ತುಂಬ ಶ್ರಮಪಟ್ಟು ಪುರುಷಾರ್ಥ ಮಾಡುವಂಥವ್ರು, ಚೆನ್ನಾಗಿ ಶ್ರಮ ಪಡುವಂಥವ್ರು ಅಂದರೆ ಅಷ್ಟಮಣಿಗಳು. ಅದು ಬಿಟ್ಟರೆ 108 ಮಣಿಗಳು. ನಂಬರ್ ವಾರ್ ತೋ ಬಹುತ್ ಹೇ ಜೋ ಅಚ್ಚಿ ಮೆಹನತ್ ಕರ್ತೆ ಹೇ. ಬಾಬರು ಹೇಳ್ತಾರೆ, ನಂಬರ್ ವಾರಾಗಿ ಅಂತೂ ಇದ್ದಾರೆ ಆತ್ಮರೂಪಿ ಮಣಿಗಳು, ಆದರೆ ಅವ್ರು ತುಂಬ ಚೆನ್ನಾಗಿ ಶ್ರಮ ಪಡ್ತಾರೆ. ಶ್ರಮ ಪಡದೆ ಏನೂ ಆಗಲಿಕ್ಕಿಲ್ಲಲ್ಲ. रुद्र यज्ञ होता है तो सालीग्राम की भी पूजा होती है. जरूर कुछ सर्विस की है तब तो पूजा होती है. ಬಾಬರು ಹೇಳ್ತಾರೆ, ರುದ್ರ ಯಜ್ಞ ಮಾಡ್ತಾರೆ ಎಂದಾಗ ಸಾಲಿಗ್ರಾಮಗಳನ್ನು ಕೂಡ ಪೂಜೆ ಮಾಡ್ತಾರೆ. ಅಂದಮೇಲೆ ಅವಶ್ಯಕವಾಗಿ ಅವರು ಏನೋ ಸರ್ವಿಸ್ ಮಾಡಿದ್ದಾರೆ. ಸಾಲಿಗ್ರಾಮಗಳೆಲ್ಲ ಯಾರ್ದು? ನಾವು ಮಕ್ಕಳದೇ ತಾನೆ. ಅದರಿಂದ ಬಾಬರು ಹೇಳ್ತಾರೆ, ಸಾಲಿಗ್ರಾಮಗಳ ಪೂಜೆನೂ ಮಾಡ್ತಾರೆ. ಏಕೆಂದರೆ ಅವಶ್ಯಕವಾಗಿ ಒಂದಲ್ಲ ಒಂದು ಸೇವೆಯನ್ನು ಮಾಡಿರ್ತಾರೆ, ಸರ್ವಿಸ್ ಮಾಡಿದ್ದಾರೆ, ಆದ್ದರಿಂದಲೇ ಪೂಜೆ ಮಾಡ್ತಾರೆ. ತುಮ್ ಬ್ರಾಹ್ಮಣ್ ರೂಹಾನಿ ಸೇವಾಧಾರಿ ಹೋ, ಸಬ್ಕಿ ಆತ್ಮಕೋ ಜಗಾನೆ ವಾಲೆ ಹೋ. ನೀವೆಲ್ಲ ಯಾರು ಅಂತಾರೆ ಬಾಬರು? ನೀವು ಬ್ರಾಹ್ಮಣರು, ಆತ್ಮೀಯ ಸೇವಾಧಾರಿಗಳು. ಏನು ಮಾಡ್ತೀರಿ ಆತ್ಮೀಯ ಸೇವೆ? ಬಾಬರು ಹೇಳ್ತಾರೆ, ಸರ್ವ ಆತ್ಮಗಳನ್ನು ಕೂಡ ಜಾಗೃತಗೊಳಿಸ್ತಾರೆ, ಎಚ್ಚರಗೊಳಿಸ್ತೀರಿ. ಮೈ ಆತ್ಮ ಹೂಂ ಯಹ ಭೂಲ್ನೆ ಸೆ ದೇಹ ಅಭಿಮಾನ ಆ ಜಾತಾ ಹೇ. ನಾನು ಆತ್ಮ ಆಗಿದ್ದೇನೆ ಅನ್ನುವಂತಹದ್ದನ್ನು ಮರೆಯೋದ್ರಿಂದಲೇ ಬಾಬರು ಹೇಳ್ತಾರೆ ದೇಹಾಭಿಮಾನ ಬಂದ್ಬಿಡತ್ತೆ. ಸಮಸ್ತೆ ಹೇ ಮೈ ಫಲಾನ ಹೂಂ. ದೇಹಾಭಿಮಾನ ಬಂದ್ಬಿಟ್ರೆ ನಾನಿಂಥ ವ್ಯಕ್ತಿ ಅಲ್ವಾ, ಆ ರೀತಿ ತಿಳ್ಕೊಳ್ತಾರೆ. किसको भी यह पता थोड़े ही है मैं आत्मा हूँ, फलाना नाम से इस शरीर का है. ಬಾಬರು ಹೇಳ್ತಾರೆ, ನಾನು ಆತ್ಮ ಅಂತೇಳಿ ಯಾರಾದರೂ ತಿಳ್ಕೊಂಡಿದ್ದಾರಾ? ಯಾರೂ ತಿಳ್ಕೊಂಡಿಲ್ಲ. ನಾನು ಇಂತಹ ಹೆಸರಿನ ಶರೀರ ಆಗಿದ್ದೇನೆ. ಹಮ್ ಆತ್ಮ ಕಹಾಸೆ ಆತಿ ಹೇ ಯೇ ಜರಾ ಭೀ ಕೊಯ್ ಕೋ ಖ್ಯಾಲ್ ನಹಿ. ನಾನು ಆತ್ಮ ಎಲ್ಲಿಂದ ಬರ್ತೇನೆ, ಈ ಯೋಚನೆಗಳು ಕೂಡ ಯಾರಿಗೂ ಸ್ವಲ್ಪ ಮಾತ್ರವೂ ಇಲ್ಲ. ಯಹ ಪಾರ್ಟ್ ಬಜಾತೆ ಬಜಾತೆ ಶರೀರ ಕಾ ಭಾನ್ ಪಕ್ಕಾ ಹೋ ಗಯಾ ಹೇ. ಏನಾಗ್ಬಿಟ್ಟಿದೆ ಅಂತಾರೆ ಬಾಬರು, ಇಲ್ಲಿ ಬಂದು ಪಾತ್ರ ಮಾಡ್ತಾ 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 ಏನಾಗ್ಬಿಟ್ಟಿದೆ ಅಂತೆ, ಶರೀರದ ಭಾನ ಪಕ್ಕ ಆಗೋಗ್ಬಿಟ್ಟಿದೆ. ನಾ ಸ್ತ್ರೀ, ನಾನು ಪುರುಷ, ನಾನು ಇಂಥ ವ್ಯಕ್ತಿ, ಇಂಥ ಅಧಿಕಾರಿ, ಇಂಥ ಹೀಗೆ ಹಾಗೆ ಅದೆಲ್ಲನೂ ಕೂಡ ಪಕ್ಕ ಆಗೋಗ್ಬಿಟ್ಟಿದೆ. बाप समझाते हैं बच्चे अब गफलत छोड़ो माया बड़ी जबरदस्त है. ಈಗ ತಂದೆ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ಈಗ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ? ತಪ್ಪು ಮಾಡಿದ ತಕ್ಷಣ ಕಾಯ್ತಾ ಇರುತ್ತೆ ಮಾಯೆ, ಬಹಳ ಪ್ರಬಲವಾಗಿದೆ ಅಂತಾರೆ ಬಾಬರು. ತುಂಬ ಜಬರ್ದಸ್ತ್, ಅದು ಬಲಶಾಲಿ. ತುಂಬ ಯುದ್ಧಕ್ಕೆ ಮೈದಾನ ಮೇ ಹೋ, ಯುದ್ಧದ ಮೈದಾನದಲ್ಲಿದ್ದೀರಿ, ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಶತ್ರುಗಳಿರ್ತಾರಲ್ಲ ಮುಂದೆ, ಯುದ್ಧದ
ಯಾವತ್ತೂ ಕೂಡ ಕೇರ್ಲೆಸ್ ಇರೋದಿಲ್ಲ ಅಲ್ವಾ, ಅಲರ್ಟ್ ಆಗಿರ್ತಾರೆ. ಅದರಿಂದ ಬಾಬರ್ ಹೇಳ್ತಾರೆ, ನೀವು ಯುದ್ಧದ ಮೈದಾನದಲ್ಲಿದ್ದೀರಿ, ತುಮ್ ಆತಮ್ ಅಭಿಮಾನಿ ಬನು. ಯುದ್ಧದ ಮೈದಾನದಲ್ಲಿರೋರು ಹೇಗಿರಬೇಕು ಅಂತಾರೆ ಬಾಬರು, ಆತ್ಮಾಭಿಮಾನಿಗಳು ಆಗಿರಿ. ಆತ್ಮಾವೋ ಅವ್ರ ಪರಮಾತ್ಮ ಕೈ ಹೇ ಮೇಲಾ ಹೇ, ಗಾಯನ್ ಹೇ ಆತ್ಮ ಪರಮಾತ್ಮ ಅಲಗ್ ರಹೇ ಬಹುಕಾಲ್. ಇದು ಆತ್ಮಗಳು ಮತ್ತು ಪರಮಾತ್ಮರ ಮಿಲನದ ಮೇಳ ಆಗಿದೆ. ಗಾಯನೂ ಕೂಡ ಇದೆ, ಆತ್ಮ ಪರಮಾತ್ಮರು ಬಹಳ ಸಮಯದಿಂದ ಅಗಲಿದ್ರು ಅಂಥೇಳಿ. ಇನ್ ಕಾಬಿ ಅರ್ಥ ವಹನ ಹಿ ಜಾನ್ತೆ. ಇದರ ಅರ್ಥ ಏನು ಹೇಳ್ತಾರಷ್ಟೇ, ಆದರೆ ಗೊತ್ತಿಲ್ಲ ಏನು ಅಂತ. ಎಷ್ಟು ಸಮಯದಿಂದ ಅಗಲಿದ್ರು, ಎಲ್ಲಿಗೆ ಅಗಲಿದ್ರು, ಏನಾಗಿದ್ರು, ಎಲ್ಲಿಂದ ಎಲ್ಲಿಗೆ ಬಂದಿದ್ರು, ಇದೇನು ಗೊತ್ತಿಲ್ಲ. ಮನೆ ಬಗ್ಗೆನೂ ಗೊತ್ತಿಲ್ಲ, ಎಲ್ಲಿಗೆ ಬಂದು ಪಾತ್ರ ಮಾಡಿದ್ರು ಏನೂ ಗೊತ್ತಿಲ್ಲ ಅಲ್ಲ ಅವ್ರಿಗೆ. ಕೇವಲ ಹಾಡ್ತಾರಷ್ಟೇ. अभी तुम जानते हो हम आत्मा ये बाप के साथ रहने वाली है, वह आत्माओं का घर है ना. ಈಗ ನಿಮಗೆ ಗೊತ್ತಿದೆ, ನಾವು ಆತ್ಮಗಳು ತಂದೆ ಜೊತೆಯಲ್ಲಿ ನಾವು ಇದ್ವಿ, ಅಲ್ಲಿ ಇದ್ವಿ, ಅದು ಆತ್ಮಗಳ ಮನೆಯಾಗಿದೆ. ಬಾಪ ಬಿ ವಹಾ ಹೇ, ಉನ್ಕ ನಾಮ್ ಹೇ ಶಿವ್. ತಂದೆನೂ ಕೂಡ ಅಲ್ಲಿ ಇರುವಂಥವ್ರು. ಅವ್ರ ಹೆಸರೇನು ಮರೆತುಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಅಂತ ಬಾಬರ್ ಹೇಳ್ತಾರೆ. ಏನಂತ? ನನ್ನ ಹೆಸರು ಶಿವ. ಶಿವ್ ಜಯಂತಿ ಬಿ ಗಾಯಿ ಜಾತಿ ಹೇ, ದೂಸರಾ ಕೊಯ್ ನಾಮ್ ದೇನಾ ಹಿ ನಹಿ ಚಾಹಿಯೇ. ಶಿವ ಜಯಂತಿ ಅಂತಲೂ ಕೂಡ ಗಾಯನ ಮಾಡಲಾಗಿದೆ, ಹಾಡಲಾಗಿದೆ. ಅದರಿಂದ ಬೇರೆ ಯಾವುದೇ ಹೆಸರನ್ನು ಕೊಡಬೇಕಾಗಿಲ್ಲ. ಬಾಪ್ ಕೇತೆ ಹೇ ಮೇರಾ ಅಸಲಿ ನಾಮ್ ಹೇ. ಬಾಬರ್ ಹೇಳ್ತಾರೆ, ನನ್ನ ಅಸಲಿ ನಾಮ್ ನಿಜವಾದ ಹೆಸರು. ಆಗಲೇ ಹೇಳಿದ್ರು ನನ್ನ ಹೆಸರು ಶಿವ ಅಂತ. ಈಗ ಹೇಳ್ತಾರೆ ನನ್ನ ಅಸಲಿ ಹೆಸರು, ನಿಜವಾದ ಹೆಸರು, ಮೂಲವಾದ ಹೆಸರು. ಇನ್ನೇನಿರ್ಬೋದು? ಯಾರು ಗೊತ್ತು? ಗೊತ್ತಿರೋರು ಕೈ ಎತ್ತಿ. ಯಾವುದು ಅಸಲಿ ಹೆಸರು? ಹೇಳಿ ಗಂಗಣ್ಣ. ಜ್ಞಾನಸಾಗರ, ಕಲ್ಯಾಣಕಾರಿ. ಓಕೆ. ಮೇರಾ ಅಸಲಿ ನಾಮ್ ಹೇ ಕಲ್ಯಾಣಕಾರಿ ಶಿವ. ನನ್ನ ಅಸಲು ಹೆಸರು ಕಲ್ಯಾಣಕಾರಿ ಶಿವ. ಕಲ್ಯಾಣಕಾರಿ ರುದ್ರ ನಹಿ ಕಹೆಂಗೆ, ಕಲ್ಯಾಣಕಾರಿ ಶಿವ ಕೇತೆ ಹೇ. ಪರಮಾತ್ಮನಿಗೆ ಕಲ್ಯಾಣಕಾರಿ ರುದ್ರ ಅಂತ ಹೇಳೋದಿಲ್ಲ, ಬದಲಾಗಿ ಕಲ್ಯಾಣಕಾರಿ ಶಿವ ಅಂತ ಹೇಳ್ತಾರೆ. काशी में भी शिव का मंदिर है ना, वहाँ जाकर साधु लोग मंत्र जपते हैं. ಬಾಬರು ಹೇಳ್ತಾರೆ, ಕಾಶಿನಲ್ಲೂ ಕೂಡ ಶಿವನ ಮಂದಿರ ಇದೆ ಅಲ್ವೇ, ಅಲ್ಲಿ ಹೋಗ್ಬಿಟ್ಟು ಸಾಧು ಜನರು ಮಂತ್ರವನ್ನು ಜಪಿಸ್ತಾರೆ. ಶಿವ್ ಕಾಶಿ ವಿಶ್ವನಾಥ ಗಂಗಾ. ಅಲ್ಲಿ ಹೋಗ್ಬಿಟ್ಟು ನದಿನಲ್ಲೂ ಮುಳುಗ್ಬಿಟ್ಟು ಶಿವ ಕಾಶಿ ವಿಶ್ವನಾಥ ಗಂಗಾ ಅಂತೆಲ್ಲ ಹೇಳ್ತಾರೆ. अब बाप समझाते हैं, शिव जो काशी के मंदिर में बिठाया है उनको कहते हैं विश्वनाथ. ಈಗ ತಂದೆ ತಿಳಿಸ್ಕೊಡ್ತಿದ್ದಾರೆ, ಯಾವ ಶಿವನನ್ನು ಕಾಶಿಯಲ್ಲಿ ಮಂದಿರದಲ್ಲಿ ಕೂರಿಸಿದಾರಲ್ಲ, ಆ ಒಂದು ಮಂದಿರದಲ್ಲಿರುವ ಶಿವನಿಗೆ ಹೇಳ್ತಾರೆ ವಿಶ್ವನಾಥ ಅಂತೇಳಿ. ಅಬ್ ಮೈ ತೋ ವಿಶ್ವನಾಥ್ ನಹಿ ಹೂँ, ನಾನೇನು ವಿಶ್ವಕ್ಕೆ ನಾಥ ಅಲ್ಲ ಅಂತಾರೆ ಬಾಬರು. ಮೈ ಬಂತಾ ಹಿ ನಹಿ ಹೋ, ವಿಶ್ವಕ್ಕೆ ನಾಥ ತುಮ್ ಬಂತೆ ಹೋ. ವಿಶ್ವಕ್ಕೆ ನಾಥ ಮಾಲೀಕರು ನೀವಾಗೋದು, ನಾನೇನಾಗೋದಿಲ್ಲ ಅಂತಾರೆ ಬಾಬರು. ಅದರಿಂದ ವಿಶ್ವನಾಥ ಅಂತ ಹೇಳೋದು ಬಾಬರ್ಗಲ್ವಂತೆ, ನಾನೇನು ವಿಶ್ವನಾಥ ಆಗೋದಿಲ್ಲ ಅಂತಾರೆ ಬಾಬರು. ಬ್ರಹ್ಮ ತತ್ವಕ್ಕೆ ನಾಥ ಬಿ ತುಮ್ ಬಂತೆ ಹೋ, ಬ್ರಹ್ಮತತ್ವಕ್ಕೂ ನೀವು ಮಾಲೀಕರಾಗುತ್ತೀರಿ. ತುಮ್ಹಾರ ವಹ ಘರ್ ಹೇ, ಅದು ನಿಮ್ಮ ಮನೆಯಾಗಿದೆ. ವಹ ರಾಜಧಾನಿ ಹೇ, ಅದು ನಿಮ್ಮ ಮನೆ, ಅದು ರಾಜಧಾನಿ. ಮೇರಾ ಘರ್ ತೋ ಏಕ ಹಿ ಬ್ರಹ್ಮ ತತ್ವ ಹೇ, ಆದರೆ ನನ್ನ ಮನೆ ಅಂತೂ ಒಂದೇ ಅಂತಾರೆ ಬಾಬರು. ಯಾವುದಂತೆ ಬಾಬುರ ಮನೆ? ಯಾವುದು ಶಿವಪ್ಪಣ್ಣವರೇ? ಪರಂಧಾಮ, ಬ್ರಹ್ಮ ತತ್ವ ಅಂತ ಹೇಳ್ತಾರೆ ಬಾಬರು. ಮೈ ಸ್ವರ್ಗ ಮೇ ಆತಾ ನಹಿ ಹೋ, ನಾ ಮೈ ನಾತ್ ಬಂತಾ ಹೋ. ತಂದೆ ಹೇಳ್ತಾರೆ, ನಾನಂತೂ ಸ್ವರ್ಗದಲ್ಲೂ ಬರೋದಿಲ್ಲ ಮತ್ತು ನಾನು ನಾಥನೂ ಆಗೋದಿಲ್ಲ, ಅಥವಾ ಮಾಲೀಕನು ನಾನೇನು ಆಗೋದಿಲ್ಲ, ವಿಶ್ವದ ಮಾಲೀಕ ಆಗೋದಿಲ್ಲ. ಮೇರೆ ಕೋ ಕೇತೆ ಹಿ ಹೇ ಶಿವ ಬಾಬಾ. ಅದರಿಂದ ನನ್ನನ್ನು ಕರೆಯೋದೇ ಏನಂತ? ಶಿವ ಬಾಬಾ ಅಂಥೇಳಿ.
ಮೇರಾ ಪಾರ್ಟ್ ಹಿ ಹೇ ಪತಿತೋಂಕೋ ಪಾವನ್ ಬನಾನೆ ಕಾ. ನನ್ನ ಪಾತ್ರನೇ ಏನು ಅಂತಾರೆ ಬಾಬರು? ಪತಿತರನ್ನು ಪಾವನ ಮಾಡುವಂಥದ್ದು. ಸಿಖ್ ಲೋಗ್ ಬಿ ಕೇತೆ ಹೇ ಮುತ್ ಪಲಿತಿ ಕಪಡ್ ಧೋಯೆ, ಪರಂತು ಅರ್ಥ ನಹಿ ಸಮಸ್ತೆ. ಸಿಖ್ ಜನಾಂಗದವರು ಕೂಡ ಹೇಳ್ತಾರೆ, ಕೊಳಕು ಬಟ್ಟೆಯನ್ನು ತೊಳೆಯುವಂತಹ ಧೋಬಿ ಪರಮಾತ್ಮನಿಗೆ ಮಹಿಮೆ ಮಾಡ್ತಾರೆ, ಆದರೆ ಅರ್ಥ ಏನು ಗೊತ್ತಿಲ್ಲ. ಕೊಳಕು ಬಟ್ಟೆ ಯಾವುದು, ಹೇಗೆ ತೊಳಿತಾನೆ ಪರಮಾತ್ಮ, ಹೇಗೆ ಬರ್ತಾನೆ, ಏನೂ ಗೊತ್ತಿಲ್ಲ. ಮಹಿಮಾ ಭಿ ಗಾತೆ ಹೇ ಏಕ್ ಓಂಕಾರ ಜಗತ್ಕರ್ತ. ಮಹಿಮೆನೂ ಕೂಡ ಮಾಡ್ತಾರೆ. ಒಬ್ಬನೇ ಓಂಕಾರ ಸ್ವರೂಪನು ಪರಮಾತ್ಮ, ಜಗತ್ತನ್ನು ನಡೆಸುವಂಥವನು ಅಂತೆಲ್ಲ ಹೇಳ್ತಾರೆ. ಅಜೋನಿ ಯಾನಿ ಜನ್ಮ ಮರಣ ರಹಿತ, ಮೈ ತೋ 84 ಜನ್ಮ ಲೇತಾ ನಹಿ ಹೂಂ. ಮತ್ತವರು ಮಹಿಮೆ ಮಾಡ್ತಾರೆ, ಅಯೋ ನಿಜ ಅಂದರೆ ಜನನ ಮರಣದಲ್ಲಿ ಬರೋದಿಲ್ಲ, ಯೋನಿಯಿಂದ ಜನ್ಮ ಪಡೆದು ಬರೋವಂಥವನಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದರಿಂದ ಬಾಬಾ ಹೇಳ್ತಾರೆ, ನಾನಂತೂ 84 ಜನ್ಮಗಳನ್ನು ಪಡೆಯೋದೇ ಇಲ್ಲ. ಮೈ ಇನ್ಮೆ ಪ್ರವೇಶ ಕರ್ತಾ ಹೂಂ. ಬದಲಾಗಿ ಇನ್ನೇನು ಮಾಡ್ತೀನಿ ಅಂತಾರೆ ಬಾಬರು, ನಾನು ಇವರಲ್ಲಿ ಪ್ರವೇಶ ಮಾಡ್ತೇನೆ. ಮನುಷ್ಯ 84 ಜನ್ಮ ಲೇತೆ ಹೇ, ಇನ್ಕಿ ಆತ್ಮ ಜಾನ್ತಿ ಹೇ. ಮನುಷ್ಯರು 84 ಜನ್ಮಗಳನ್ನು ಪಡ್ಕೊಳ್ತಾರಷ್ಟೇ, ಮತ್ತು ಇವರ ಆತ್ಮಕ್ಕೂ ಗೊತ್ತಿದೆ ಅಂತಾರೆ ಬಾಬರು. ಇವರಿಬ್ಬರದು ವಾರ್ತಾಲಾಪ ನೋಡಿ ಕೇಳಿ. ಬ್ರಹ್ಮ ಬಾಬರು ಏನು ಹೇಳ್ತಾರೆ ಅಂತ, ಬಾಬಾ ಮೇರೆ ಸಾಥ್ ಇಕಟ್ಟಾ ಬೈಠಾ ಹುವಾ ಹೇ ತೋ ಬಿ ಘಡಿ ಘಡಿ ಯಾದ್ ಭೂಲ್ ಜಾತಿ ಹೇ. ಬ್ರಹ್ಮ ಬಾಬರು ಹೇಳ್ತಾರೆ, ನನ್ನ ಜೊತೆಯಲ್ಲಿ ಇಬ್ಬರು ಒಟ್ಟಿಗೆ ಕುಳಿತಿದ್ದೇವೆ. ಶಿವಬಾಬವರು ನನ್ನ ಜೊತೆಯಲ್ಲಿ ಕುಳಿತಿದ್ದಾರೆ, ಒಟ್ಟಿಗೆ ಕುಳಿತಿದ್ದಾರೆ, ಆದರೂ ಸಹ ಪದೇ ಪದೇ ಮರ್ತೇ ಹೋಗ್ಬಿಡುತ್ತೆ ಅಂತಾರೆ. इस दादा की आत्मा कहती है मुझे बहुत मेहनत करनी पड़ती है. ದಾದಾರವರ ಆತ್ಮ ಹೇಳುತ್ತಂತೆ, ನನ್ನ ಪಕ್ಕದಲ್ಲೇ ಕುಳಿತಿದ್ರು ಶಿವಬಾಬರು, ಮರ್ತೇ ಹೋಗ್ಬಿಡುತ್ತಲ್ಲ ಅಂಥೇಳಿ ನಾನು ಎಷ್ಟೊಂದು ಶ್ರಮ ಪಡಬೇಕಾಗಿ ಬರುತ್ತೆ. ಏನಕ್ಕಾಗಿ? ತಂದೆನೋ ನೆನಪು ಮಾಡೋದಕ್ಕಾಗಿ ನಾನು ಎಷ್ಟೊಂದು ಶ್ರಮ ಪಡಬೇಕು. ಐಸೆ ನಹಿ ಕಿ ಮೇರೆ ಸಾಥ್ ಬೈಠಾ ಹೇ ತೋ ಯಾದ್ ಅಚ್ಚಿ ರಹತಿ ಹೇ ನಹಿ. ಬ್ರಹ್ಮ ಬಾಬರು ಹೇಳ್ತಾರೆ, ನನ್ನ ಜೊತೆಯಲ್ಲೇ ಕುಳಿತಿದ್ದಾರಲ್ಲ, ನನ್ನ ಪಕ್ಕದಲ್ಲೇ ಕುಳಿತಿದ್ದಾರೆ, ಅದರಿಂದ ತುಂಬ ಚೆನ್ನಾಗಿ ನೆನಪಿರುತ್ತೆ ನನಗೆ ಅಂದರೆ ಇಲ್ಲ ಅಂತಾರೆ. ಏಕದಮ್ ಇಕ್ಕಟ್ಟಾ ಹೇ ಜಾನ್ತಾ ಹೂँ ಮೇರೆ ಪಾಸ್ ಹೇ ಇಸ್ ಶರೀರ ಕ ಜೈಸೆ ವ ಮಾಲೀಕ ಹೇ. ನನಗೆ ಗೊತ್ತಿದೆ, ಒಂದೇ ಬಾರಿಗೆ ನಾವಿಬ್ಬರು ಒಟ್ಟಿಗೆ ಇದ್ದೇವೆ, ಪಕ್ಕದಲ್ಲೇ ಇದ್ದೇವೆ, ನನ್ನ ಸಮೀಪದಲ್ಲೇ ಇದ್ದಾರೆ ಅಂದಮೇಲೆ ಅವರು ಈ ಶರೀರಕ್ಕೆ ಹೇಗೆ ಮಾಲೀಕನಾಗಿದ್ದಾರೆ. ಫಿರ್ ಬಿ ಭೂಲ್ ಜಾತಾ ಹೂँ. ಮಾಲೀಕ ಬಂದು ನನ್ನ ಶರೀರದಲ್ಲಿ ಕುಳಿತಿದ್ರು ಕೂಡ ಮರ್ತೇ ಬಿಡ್ತೀನಿ ಅವರನ್ನು ಅಂತಾರೆ ಬಾಬರು. ಬಾಬಾ ಕೋ ಯಹ ಮಕಾನ್ ದಿಯಾ ಹೇ ರಹನೆ ಕೆ ಲಿಯೆ. ಬ್ರಹ್ಮ ಬಾಬರು ಏನು ಮಾಡಿದ್ರಂತೆ ಶಿವಬಾಬರಿಗೆ? ಮನೆ ಕೊಟ್ಟಿದ್ದೇನೆ ಅವ್ರಿಗೆ ಅಂತಾರೆ. ಅವರು ಉಳ್ಕೊಳ್ಳಿಕ್ಕೆ ನನ್ನ ಮನೆ ಕೊಟ್ಟಿದ್ದೇನೆ ಅವ್ರಿಗೆ. ಬಾಕಿ ಏಕ ಕೋನೆ ಮೇ ಮೈ ಬೈಠಾ ಹೂँ. ಮನೆ ಕೊಟ್ಬಿಟ್ಟು ಏನು ಮಾಡಿದ್ರು ಬ್ರಹ್ಮ ಬಾಬರು ಸತ್ಯಭಾಮಕ? ಒಂದೆಲ್ಲೋ ಕೊನೆ ಒಂದು ಮೂಲೆಯಲ್ಲಿ ನಾನು ಕುಳಿತಿದ್ದೀನಿ ಅಂತಾರೆ. ನಾನು ಅವ್ರಿಗೆ ಮನೆ ಕೊಟ್ಬಿಟ್ಟೆ, ನನ್ನ ಮನೆ ಅವ್ರಿಗೆ ಕೊಟ್ಬಿಟ್ಟು ನಾನೊಂದು ಮೂಲೆಯಲ್ಲಿ ಕುಳಿತಿದ್ದೀನಿ ಅಂತಾರೆ. ಬಡಿ ಆದ್ಮಿ ಹೂವನಾ? ಯಾಕೆ? ನಂದೇ ಮನೆ ಆಗಿದ್ರು ನಾನೇನು ಕುಳಿತಿಲ್ಲ, ಎಲ್ಲೋ ಒಂದು ಕೊನೆಯಲ್ಲಿ ಕುಳಿತಿದ್ದೀನಿ, ಅವ್ರಿಗೆ ಮನೆ ಕೊಟ್ಬಿಟ್ಟೆ. ಯಾಕೆ? ಅವರು ದೊಡ್ಡ ವ್ಯಕ್ತಿ ತಾನೆ, ಬಹಳ ದೊಡ್ಡವರು. ವಿಚಾರ ಕರ್ತಾ ಹೂँ ಬಾಜು ಮೇ ಮಾಲೀಕ್ ಬೈಠಾ ಹೇ ಯಹ ರಥ್ ಉನ್ಕಾ ಹೇ. ಬ್ರಹ್ಮ ಬಾಬರು ಹೇಳ್ತಾರೆ, ನಾನು ವಿಚಾರ ಮಾಡ್ತೀನಿ, ನಾನು ಯೋಚನೆ ಮಾಡ್ತೀನಿ, ನನ್ನ ಪಕ್ಕದಲ್ಲಿ ಮಾಲೀಕ ಕುಳಿತಿದ್ದಾರೆ, ಈ ರಥ ಅವ್ರದ್ದಾಗಿದೆ ಅಂಥೇಳಿ. ವೆಹ ಇನ್ಕಿ ಸಂಭಾಲ್ ಕರ್ತೆ ಹೇ ಮುಜೆ ಶಿವ ಬಾಬಾ ಖಿಲಾತೆ ಬಿ ಹೇ. ಅವರು ಈ ಒಂದು ರಥದ ಸಂಭಾಲನೆ ಮಾಡ್ತಾರೆ ಅಂದಮೇಲೆ ನನಗೆ ಶಿವಬಾಬಾ ತಿನ್ನಿಸ್ತಾ ಇದ್ದಾರೆ. ಮೈ ಉನ್ಕಾ ರಥ ಹೂँ, ನಾನು ಅವರ ರಥವಾಗಿದ್ದೇನೆ. ಕುಚ್ ತೋ ಖಾತ್ರಿ ಕರೆಂಗೆ ಇಸ್ ಖುಷಿ ಮೇ ಖಾತಾ ಹೂँ. ಇದು ಅವ್ರ ರಥ ತಾನೆ, ಅದರಿಂದ ಅವರು ಸ್ವಲ್ಪ ಏನೋ ಸತ್ಕಾರ ಮಾಡಬೇಕಲ್ಲ, ಹಾಗಾಗಿ ಆ ಖುಷಿನಲ್ಲಿ ನಾನು ತಿನ್ನುತ್ತೇನೆ. ಶಿವಬಾಬರು ತಿನ್ನಿಸ್ತಿದ್ದಾರೆ, ನಾನು ತಿಂತೇನೆ, ಎಷ್ಟು ಖುಷಿ ನನಗೆ ಅಂತಾರೆ. 2-4 ಮಿನಿಟ್ ಬಾದ್ ಭೂಲ್ ಜಾತಾ ಹೂँ. ತಿನ್ನಿಸುವಾಗ ಭಾರಿ ಖುಷಿ ಆಗುತ್ತಂತೆ, ಆಮೇಲೆ 2 ನಿಮಿಷ 4 ನಿಮಿಷ ಆದಮೇಲೆ ಮರ್ತೇ ಹೋಗ್ಬಿಡುತ್ತೆ ಅಂತಾರೆ ಬಾಬರು. ತಬ್ ಸಮಜ್ತಾ ಹೂँ ಬಚ್ಚೋं को कितनी मेहनत होंगी.
ಆಗ ನನಗೆ ಅನಿಸುತ್ತೆ ಅಂತಾರೆ ಬ್ರಹ್ಮ ಬಾಬರು, ನಾನು ತಿಳ್ಕೊಳ್ತೇನೆ, ನನಗೆ ಇಷ್ಟು ಶ್ರಮ ಆದರೆ ನಾನೇ ಮರೆತು ಬಿಡ್ತೀನಿ ಅಂದಮೇಲೆ ಮಕ್ಕಳಿಗಿನ್ನೆಷ್ಟು ಕಷ್ಟ ಆಗ್ಬೋದು, ಅವರೆಷ್ಟು ಶ್ರಮ ಪಡ್ಬೋದು. ಇಸ್ಲಿಯೇ ಬಾಬಾ ಸಮझाते रहते हैं. ಆದ್ದರಿಂದಲೇ ತಂದೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಏನಂತ? ಬ್ರಹ್ಮ ಬಾಬರೇ ಮರಿತಾರಲ್ಲ ಮಕ್ಕಳೇ, ನೀವು ಮರೆತ್ರಿ ಏನು ತೊಂದರೆ ಇಲ್ಲ ಅಂತಾರ? ಇಲ್ಲ, ಉಪಾಯ ಹೇಳ್ಕೊಡ್ತಾರೆ. इसलिए बाबा समझाते रहते हैं जितना हो सके बाप को याद करते रहो. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಂದೆಯನ್ನು ನೆನಪು ಮಾಡ್ತಾ ಇರಿ. ಬಹುತ್ ಬಹುತ್ ಫಾಯ್ದಾ ಹೇ. ನೆನಪು ಮಾಡೋದ್ರಿಂದ ಏನು? ತುಂಬ ತುಂಬ ಲಾಭವಿದೆ. यहाँ तो थोड़ी बात पे तंग हो पड़ते हैं, फिर पढ़ाई को छोड़ देते हैं. ಆದರೆ ಕೆಲವು ಮಕ್ಕಳು ಏನು ಮಾಡ್ತಾರಂತೆ, ಸ್ವಲ್ಪ ಮಾತುಗಳು ಬಂದರೆ ಸಾಕು, ಏನಾದರೂ ಅಲ್ಪ ಸ್ವಲ್ಪ ವಿಚಾರಗಳು ಬಂದರೆ ಬೇಸರ ಮಾಡ್ಕೊಂಡ್ಬಿಡ್ತಾರೆ, ಮತ್ತು ವಿದ್ಯೆಯನ್ನೇ ಬಿಟ್ಟು ಬಿಡ್ತಾರೆ. ಬಾಬಾ ಬಾಬಾ ಕಹ फारकती दे देते हैं. बाप को अपना बनावंती, ज्ञान सुनावंती, पशंती, दिव्य दृष्टि से स्वर्ग देखंती, रास करंती, अहो मम माया मुझे फारकती देವಂತಿ ಭಾಗಂತಿ. ಬಾಬರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತಾರೆ ಮಕ್ಕಳು ತುಂಬ ಚೆನ್ನಾಗಿ. ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ತಾರೆ. ಜ್ಞಾನವೂ ಹೇಳ್ತಾರೆ, ಬೇರೆಯವ್ರಿಗೂ ಹೇಳ್ತಾರೆ, ತಾವು ಕೇಳ್ತಾರೆ, ಬೇರೆಯವ್ರಿಗೂ ಹೇಳ್ತಾರೆ. ದಿವ್ಯ ದೃಷ್ಟಿಯಿಂದ ಸ್ವರ್ಗನೂ ಕೂಡ ನೋಡ್ತಾರೆ, ರಾಸ್ ಕೂಡ ಮಾಡ್ತಾರೆ. ಆದರೆ ಓಹೋ ಮಾಯೆ, ಹೀಗಿದ್ದ ಮಕ್ಕಳನ್ನು ನೀನು ಏನು ಮಾಡ್ತೀಯ? ನನ್ನಿಂದ ವಿಚ್ಛೇದನ ಕೊಡಿಸ್ಬಿಡ್ತೀಯ, ಓಡಿಸ್ಬಿಡ್ತೀಯ ಅಂತಾರೆ ಬಾಬರು. ಮಾಯೆಗೆ ಹೇಳ್ತಿದ್ದಾರೆ. ಜೋ ವಿಶ್ವ ಕಾ ಮಾಲೀಕ್ ಬನಾತೆ ಹೇ ಉನ್ಕೋ ಫಾರ್ಕತಿ ದೇ ದೇತೆ ಹೇ. ಯಾವ ತಂದೆ ಪರಮಾತ್ಮ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ಅಂತಹ ತಂದೆಗೆ ವಿಚ್ಛೇದನವನ್ನು ಕೊಟ್ಟು ಬಿಡ್ತಾರೆ, ಡೈವರ್ಸ್ ಕೊಟ್ಟು ಹೊರಟುಬಿಡ್ತಾರೆ. ಬಡೆ ಬಡೆ ನಾಮಿ ಗ್ರಾಮಿ ಬಿ ಫಾರ್ಕತಿ ದೇ ದೇತೆ ಹೇ. ದೊಡ್ಡ ದೊಡ್ಡ ಪ್ರಸಿದ್ಧತೆಯನ್ನು ಹೊಂದಿರುವಂಥ ಹೆಸರುವಾಸಿಯಾಗಿರುವಂಥವರು ಕೂಡ ತಂದೆಗೆ ಡೈವರ್ಸ್ ಕೊಟ್ಟು ಹೊರಟೋಗ್ತಾರೆ. अभी तुमको रास्ता बताया जाता है, ऐसे नहीं कि हाथ से पकड़ कर ले जाएंगे. ಈಗ ನಿಮಗೆ ದಾರಿಯನ್ನು ತೋರಿಸ್ಕೊಡ್ಲಾಗ್ತಾ ಇದೆ, ಹಾಗಂತೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ? ಇಲ್ಲ, ಕೈಯೇ ಇಲ್ವಲ್ಲ ಅವ್ರಿಗೆ ಹೇಗೆ ಕರ್ಕೊಂಡೋಗೋದು? ಕರ್ಕೊಂಡೋಗೋ ವಿಚಾರ ಇಲ್ಲ. ಇನ್ ಆಂಕೋನ್ಸೆ ತೋ ಅಂದೇ ನಹಿ ಹೇ. ನಿಮ್ಮನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನೀವೇನು ಕುರುಡ್ರಲ್ಲ ತಾನೇ? ಈ ಕಣ್ಣುಗಳಂತೂ ಇದೆ ಅಲ್ವ ನಿಮಗೆ? ಕಣ್ಣಿಲ್ದೇ ಇರೋ ಕುರುಡ್ರೇನಲ್ಲ. हाँ, ज्ञान का तीसरा नेत्र तुमको मिलता है. ಈ ಕಣ್ಣಂತೂ ಇದೆ ಅಲ್ವಾ? ಆದರೆ ಜ್ಞಾನದ ಮೂರನೇ ನೇತ್ರ ನಿಮಗೆ ಸಿಗುತ್ತೆ. ತುಮ್ ಸೃಷ್ಟಿ ಕೆ ಆದಿ ಮಧ್ಯ अंत को जानते हो. यह 84 का चक्र बुद्धि में फिरना चाहिए. ಬಾಬರು ಹೇಳ್ತಾರೆ, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳ್ಕೊಂಡಿದ್ದೀರಿ ಅಂದಮೇಲೆ ಏನು ಮಾಡಬೇಕು? ನಿಮ್ಮ ಬುದ್ಧಿನಲ್ಲಿ ಈ ಚಕ್ರವನ್ನು ತಿರುಗಿಸ್ಬೇಕು. 84 ಜನ್ಮಗಳ ಚಕ್ರ ಏನಿದೆ ಇದನ್ನು ಬುದ್ಧಿನಲ್ಲಿ ತಿರುಗಿಸ್ಬೇಕು. ತುಮ್ಹಾರ ನಾಮ್ ಹೇ, ಇದಕ್ಕನುಸಾರವಾಗಿ ನಿಮ್ಮ ಹೆಸರಾಗಿದೆ ಏನು? ಸ್ವದರ್ಶನ ಚಕ್ರಧಾರಿ ಟೈಟಲ್ ಕೊಟ್ಟರು ಬಾಬಾ. ಇದೆಲ್ಲ ತಿಳ್ಕೊಂಡಿರೋದ್ರಿಂದ ನೀವು ಸ್ವದರ್ಶನ ಚಕ್ರಧಾರಿ. ಏಕ ಬಾಪ್ ಕೋ ಹಿ ಯಾದ್ ಕರ್ನಾ ಹೇ. ಒಂದು ಸೃಷ್ಟಿ ಚಕ್ರ ತಿರುಗಿಸ್ಬೇಕು ಮತ್ತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ದೂಸರೆ ಕೊಯ್ಕಿ ಯಾದ ನಾ ರಹೆ, ಬೇರೆ ಇನ್ಯಾರ್ದು ನೆನಪಿರಬಾರ್ದು. ಪಿಛಾಡಿ ಮೇ ಯಹ ಅವಸ್ಥಾ ರಹೆ. ಈಗಿನಿಂದ ಅಭ್ಯಾಸ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ನಿಮಗೆ ಈ ಒಂದು ಸ್ಥಿತಿ ಇದ್ಬಿಡುತ್ತೆ. ಜೈಸೆ ಸ್ತ್ರೀ ಕಾ ಪುರುಷ ಸೆ ಲವ್ ರಹತಾ ಹೇ, ಉನ್ಕಾ ಹೇ ಜಿಸ್ಮಾನಿ ಲವ್, ಯಹ ತುಮ್ಹಾರಿ ಹೇ ರುಹಾನಿ ಲವ್. ಹೇಗೆ ಸ್ತ್ರೀಗೆ ಪುರುಷನ ಬಗ್ಗೆ ಪ್ರೀತಿ ಇರುತ್ತೆ, ಆದರೆ ಅದು ಕೇವಲ ಶಾರೀರಿಕ ಪ್ರೀತಿ ಅಷ್ಟೇ. ಆದರೆ ಇಲ್ಲಿ ನಿಮ್ಮ ಪ್ರೀತಿ ಎಂಥದ್ದು ಅಂತಾರೆ? ಆತ್ಮೀಯ ಪ್ರೀತಿಯಾಗಿದೆ. तुम्हें उठते बैठते पतियों के पति बापों के बाप को याद करना है. ಹೇಗೆ ನೆನಪು ಮಾಡಬೇಕು ನೀವು ಅಂದರೆ, ಕುಳಿತಿದ್ರು, ನಿಂತಿದ್ರು, ಓಡಾಡ್ತಾ ಇದ್ರು, ಏನೇ ಮಾಡ್ತಾ ಇದ್ರೂ ಸಹ ಪತಿಯರಿಗೂ ಪತಿ, ತಂದೆಯರಿಗೂ ತಂದೆ ಆದಂತಹ ಶಿವಬಾಬರು ನೆನಪು ಮಾಡ್ತಾ ಇರಬೇಕು. ದುನಿಯಾ ಮೇ ಐಸೆ ಬಹುತ್ ಘರ್ ಹೈ ಜहाँ ಸ್ತ್ರೀ ಪುರುಷ ತಥಾ परिवार आपस में बहुत प्यार से रहते हैं. घर में जैसे स्वर्ग लगा रहता है. ಪ್ರಪಂಚದಲ್ಲೂ ಕೂಡ ಅಂತಹ ಬಹಳಷ್ಟು ಮನೆಗಳಿದ್ದಾವೆ ಎಲ್ಲಿ ಸ್ತ್ರೀ ಪುರುಷರು ಪರಿವಾರದವರೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಇರ್ತಾರೆ. ಆ ಒಂದು ಮನೆಯಲ್ಲಿ
ಪರಸ್ಪರ ಎಲ್ಲರೂ ಸ್ನೇಹದಿಂದ ಪ್ರೀತಿಯಿಂದ ಇರ್ತಾರಲ್ಲ, ಆ ಮನೆ ಹೇಗೆ ಸ್ವರ್ಗ ಇದ್ದ ಹಾಗಿರುತ್ತೆ. ಇವತ್ತಿಗೂ ಕೆಲವು ಹಳ್ಳಿಗಳಲ್ಲಿ ಆ ರೀತಿ ಕುಟುಂಬಗಳು ಇದ್ದಾವೆ. 5-6 बच्चे इकट्ठे रहते, सुबह को जल्दी उठ पूजा में बैठते, कोई झगड़ा आदि घर में नहीं, एक रस रहते हैं. ಬಾಬರು ಹೇಳ್ತಾರೆ, 5-6 ಜನ ಮಕ್ಕಳಿರ್ತಾರೆ. ಬೆಳಿಗ್ಗೆ ಎದ್ದು ತಾಯಿ ತಂದೆ ಮಕ್ಕಳೆಲ್ಲ ಒಟ್ಟಿಗೆ ಬೆಳಿಗ್ಗೆ ಎದ್ದು ಬೇಗ ಹೇಳ್ತಾರೆ, ಪೂಜೆನಲ್ಲಿ ಕುಳಿತುಕೊಳ್ತಾರೆ. ಯಾವುದೇ ಜಗಳ ಇತ್ಯಾದಿ ಮನೆಯಲ್ಲಿ ಇರೋದಿಲ್ಲ, ಏಕರಸವಾಗಿರ್ತಾರೆ. कहा तो फिर एक ही घर में कोई राधा स्वामी के शिष्य होंगे तो कोई फिर धर्म को ही नहीं मानते, थोड़ी बात पर नाराज़ हो पड़ते हैं. ಅಂತಹ ಒಂದು ಮನೆ ಸ್ವರ್ಗದ ಹಾಗಿರುವಂಥ ಮನೆಯೂ ಇದೆ. ಇನ್ನು ಕೆಲವರು ಒಂದೇ ಮನೆಯಲ್ಲಿ ಒಂದೇ ಪರಿವಾರದಲ್ಲಿ ಮನೆಯಲ್ಲಿ ಕೆಲವರು ರಾಧಾಸ್ವಾಮಿಗೆ ಶಿಷ್ಯರಾಗಿರ್ತಾರೆ, ಇನ್ನು ಕೆಲವರು ಧರ್ಮದ ಬಗ್ಗೆ ನಂಬಿಕೆನೇ ಇರೋದಿಲ್ಲ, ಒಪ್ಕೊಳ್ಳೋದೇ ಇಲ್ಲ. ಥೋಡಿ ಬಾತ್ ಪರ್ ನಾರಾಜ್ ಹೋಗ್ಬಿಡ್ತೆ. ಅಂಥವರು ಸ್ವಲ್ಪ ಮಾತುಗಳಿಗೆ ಬೇಸರ ಮಾಡ್ಕೊಂಡ್ಬಿಡ್ತಾರೆ. तो बाप कहते हैं इस अंतिम जन्म में पूरा पुरुषार्थ करना है. ಇವತ್ತು ಮತ್ತೆ ಮತ್ತೆ ಬಾಬರ್ ಸ್ಮೃತಿ ಕೊಡ್ತಿದ್ದಾರೆ, ಇದು ಅಂತಿಮ ಜನ್ಮ, ಈ ಜನ್ಮದಲ್ಲಿ ನೀವು ಪೂರ್ಣ ಪುರುಷಾರ್ಥ ಮಾಡಬೇಕು. ಅಪನಾ ಪೈಸಾ ಭಿ ಸಫಲ್ ಕರ್ ಅಪನಾ ಕಲ್ಯಾಣ ಕರೋ. ನಿಮ್ಮ ಹಣವನ್ನು ಕೂಡ ಸಫಲ ಮಾಡಿಕೊಂಡು ನಿಮ್ಮ ಕಲ್ಯಾಣವನ್ನು ಮಾಡಿಕೊಡಿ. ತೋ ಭಾರತ್ ಕಾ ಭಿ ಕಲ್ಯಾಣ ಹೋಂಗಾ. ನಿಮ್ಮ ಕಲ್ಯಾಣ ಆಗೋದ್ರ ಜೊತೆಯಲ್ಲಿ ನಿಮ್ಮ ಹಣ ಸಫಲವಾದರೆ ಭಾರತದ ಕಲ್ಯಾಣವೂ ಸಹ ಆಗತ್ತೆ. तुम जानते हो हम अपनी राजधानी श्रीमत पर फिर से स्थापन करते हैं. ಬಾಬರು ಹೇಳ್ತಾರೆ, ನಿಮಗೆ ಗೊತ್ತಿದೆ. ಏನು ಗೊತ್ತಿದೆ ನಮಗೆ? ನಮ್ಮದೇ ರಾಜಧಾನಿಯನ್ನು ನಾವು ತಂದೆ ಶ್ರೀಮತದಂತೆ ಪುನಃ ಸ್ಥಾಪನೆ ಮಾಡ್ತಿದ್ದೇವೆ. याद की यात्रा से और सृष्टि के आदि मध्य अंत को जानने से ही हम ಚಕ್ರವರ್ತಿ ರಾಜ ಬನೆಂಗೆ. ನೆನಪಿನ ಯಾತ್ರೆಯಿಂದ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿರೋದ್ರಿಂದ ನಾವು ಚಕ್ರವರ್ತಿ ರಾಜ ಆಗಿಬಿಡ್ತೇವೆ. ಫಿರ್ ಉತ್ತರ್ನಾ ಶುರು ಹೋಗ. ರಾಜ ಆದಮೇಲೆ ಇನ್ನೇನು ಕೆಲಸ? ಕೆಳಗಡೆ ಇಳಿಯುವಂಥದ್ದು. ಫಿರ್ ಅಂತ್ ಮೇ ಬಾಪ್ ಕೆ ಪಾಸ್ ಆ ಜಾಯಂಗೆ. ನಂತರ ಕೊನೆಯಲ್ಲಿ ತಂದೆ ಬಳಿಗೆ ಬಂದುಬಿಡ್ತೇವೆ. ಶ್ರೀಮತ್ ಪರ್ ಚಲನೆ ಸಹಿ ಮುಂಚ್ ಪದ ಪಾಯಂಗೆ. ಇಳಿದು ಕೊನೆಗೆ ತಂದೆ ಬಳಿಗೆ ಬಂದ್ವಿ, ತಂದೆ ಮಕ್ಕಳಾದ್ವಿ ಅಂದಮೇಲೆ ಮತ್ತೆ ತಂದೆಯ ಶ್ರೀಮತದಂತೆ ನಡೆಯೋದ್ರಿಂದ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೇವೆ. ಬಾಪ್ ಕೊಯ್ ಫಾಸಿ ಪರ್ ನಹಿ ಚಡಾತೆ ಹೇ. ತಂದೆಯನ್ನು ನಮಗೆ ನೇಣುಗಂಬ ಹಾಕೋದಿಲ್ಲ, ನೀವು ನೇಣಾಕೊಳ್ಳಿ, ನನಗೆ ನನ್ನ ನೆನಪು ಮಾಡಿ ಕಷ್ಟಪಡಿ ಅಂತೇನು ಹೇಳೋದಿಲ್ಲ. ಏಕ್ ತೋ ಕೇತೆ ಹೇ ಪವಿತ್ರ ಬನೋ ಅವ್ರ ಬಾಪ್ ಕೋ ಯಾದ್ ಕರೋ. ಅಂಥ ಕಷ್ಟಕರವಾದಂಥ ವಿಚಾರ ಏನೂ ಇಲ್ಲ ತಂದೆ ಈ ಒಂದು ಜ್ಞಾನ ಮಾರ್ಗದಲ್ಲಿ. ಕೇವಲ ಇಷ್ಟು ಹೇಳ್ತಾರೆ, ಏನೋ ಒಂದು ಪವಿತ್ರರಾಗಿ. ಎರಡನೇದಾಗಿ ನೆನಪಿನಲ್ಲಿರಿ, ತಂದೆಯನ್ನು ನೆನಪು ಮಾಡಿ. ಸತ್ಯುಗ್ ಮೇ ಪತಿತ್ ಕೊಯಿ ಹೋತಾ ನಹಿ. ಏಕೆ? ಸತ್ಯುಗದಲ್ಲಿ ಯಾರು ಇರೋದಿಲ್ಲ ಅಂತಾರೆ? ಪತಿತರು ಯಾರೂ ಇರೋದಿಲ್ಲ. ದೇವಿ ದೇವತಾಯೇ ಭಿ ಬಹುತ್ ಥೋಡೆ ಹಿ ರಹತೆ ಹೇ, ಫಿರ್ ಅಹಿಸ್ತೆ ಅಹಿಸ್ತೆ ವೃದ್ಧಿ ಹೋತಿ ಹೇ. ಬಾಬರು ಹೇಳ್ತಾರೆ, ಸತ್ಯುಗದಲ್ಲಿ ದೇವಿ ದೇವತೆಗಳು ಬಹಳ ಕಡಿಮೆ ಇರ್ತಾರೆ ಮತ್ತು ನಿಧಾನವಾಗಿ ವೃದ್ಧಿ ಆಗುತ್ತೆ. देवताओं का है छोटा झाड़, फिर कितनी वृद्धि हो जाती है. ದೇವತೆಗಳದ್ದು ಚಿಕ್ಕದಾದ ವೃಕ್ಷ, ನಂತರ ಎಷ್ಟೊಂದು ವೃದ್ಧಿ ಆಗೋಗ್ಬಿಡುತ್ತೆ. ಆತ್ಮ ಯೇ ಸಬ್ ಆತಿ ರಹತಿ ಹೇ, ಯಹ ಬನಾ ಬನಾಯ ಖೇಲ್ ಹೇ. ಆತ್ಮಗಳೆಲ್ಲರೂ ಕೂಡ ಬರ್ತಾ ಹೋಗ್ತಾರೆ, ಆದ್ದರಿಂದ ಇದು ಮಾಡಲ್ಪಟ್ಟ ಆಟವಾಗಿದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग. नमस्ते 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 बाबा. धारणೆಗಾಗಿ ಮುಖ್ಯ ಸಾರ. फर्स्ट पॉइंट, रूहानी सेवाधारी बन आत्माओं को जगाने की सेवा करनी है. ಆತ್ಮೀಯ ಸೇವಾಧಾರಿಗಳಾಗಿ ಆತ್ಮಗಳನ್ನು ಜಾಗೃತಗೊಳಿಸುವಂತಹ, ಎಚ್ಚರ ಮಾಡುವಂತಹ ಸೇವೆಯನ್ನು ಮಾಡಬೇಕು. रूहानी सेवाधारी बन आत्माओं को जगाने की सेवा करनी है.
ಆತ್ಮೀಯ ಸೇವಾಧಾರಿಗಳಾಗಿ ಆತ್ಮಗಳನ್ನು ಜಾಗೃತಗೊಳಿಸುವಂಥ ಸೇವೆ ಮಾಡಬೇಕು. ತನ್ ಮನ ಧನ ಸೆ सेवा कर श्रीमत पर राम राज्य की स्थापना के निमित्त बनना है. ತನು ಮನ ಧನದಿಂದ ಸೇವೆ ಮಾಡಿ ಶ್ರೀಮತದಂತೆ ರಾಮರಾಜ್ಯದ ಸ್ಥಾಪನೆಗೆ ನಿಮಿತ್ತರಾಗಬೇಕು. ತನು ಮನ ಧನದಿಂದ ಸೇವೆ ಮಾಡಿ ಶ್ರೀಮತದಂತೆ ರಾಮರಾಜ್ಯದ ಸ್ಥಾಪನೆಗೆ ನಿಮಿತ್ತರಾಗಬೇಕು. तन मन धन से सेवा कर श्रीमत पर राम राज्य की स्थापना के निमित्त बनना है. सेकंड पॉइंट, स्वदर्शन चक्रधारी बन. 84 का चक्र बुद्धि में फिराना है. ಸ್ವದರ್ಶನ ಚಕ್ರಧಾರಿಯಾಗಿ 84ರ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕು. ಸ್ವದರ್ಶನ ಚಕ್ರಧಾರಿ ಬನ್ 84 का चक्र बुद्धि में फिराना है. ಸ್ವದರ್ಶನ ಚಕ್ರಧಾರಿಯಾಗಿ 84ರ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕು. ಏಕ ಬಾಪ್ ಕೋ ಹಿ ಯಾದ್ ಕರ್ನಾ ಹೈ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಏಕ ಬಾಪ್ ಕೋ ಹಿ ಯಾದ್ ಕರ್ನಾ ಹೈ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ದೂಸರೆ ಕೋಯಿ ಕಿ ಯಾದ್ ನಾ ರಹೆ. ಬೇರೆ ಯಾರದೇ ನೆನಪು ಬರಬಾರದು. ದೂಸರೆ ಕೋಯಿ ಕಿ ಯಾದ್ ನಾ ರಹೆ. ಬೇರೆ ಯಾರದೇ ನೆನಪು ಇರಬಾರದು. ಕಭಿ ಕಿಸಿ ಬಾತ್ ಸೆ ತಂಗ್ ಹೋ ಪಢಾಯಿ ನಹಿ ಛೋಡನೆ ಹೈ. ಎಂದಿಗೂ ಯಾವುದೇ ಮಾತಿನಲ್ಲಿ ಬೇಸರಪಟ್ಟು ವಿದ್ಯೆಯನ್ನು ಬಿಡಬಾರದು. ಕಭಿ ಕಿಸಿ ಬಾತ್ ಸೆ ತಂಗ್ ಹೋ ಪಢಾಯಿ ನಹಿ ಛೋಡ್ನಿ ಹೈ. ಎಂದಿಗೂ ಯಾವುದೇ ಮಾತಿನಲ್ಲಿ ಬೇಸರಪಟ್ಟು ವಿದ್ಯೆಯನ್ನು ಬಿಡಬಾರದು. ವರದಾನ. बाप और प्राप्ति के स्मृति से, बाप और प्राप्ति की स्मृति से सदा हिम्मत उल्लास में रहने वाले एक रस अचल भाव. ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿಯಲ್ಲಿ ಸದಾ ಧೈರ್ಯ ಉಲ್ಲಾಸದಲ್ಲಿರುವಂತಹ ಏಕರಸ ಅಚಲರು ಆಗಿರಿ. बाप और प्राप्ति की स्मृति से सदा हिम्मत उल्लास में रहने वाले एक रस अचल भव. ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿಯಿಂದ ಸದಾ ಧೈರ್ಯ ಮತ್ತು ಉಲ್ಲಾಸದಲ್ಲಿರುವಂತಹ ಏಕರಸ ಅಚಲರು ಆಗಿರಿ. ಹೇಗಾಗೋದು ಅದರ ವಿವರಣೆ. बाप द्वारा जन्म से ही जो प्राप्तियाँ हुई है उसकी लिस्ट सदा सामने रखो. ತಂದೆ ಮೂಲಕ ಜನ್ಮ ಪಡೀತಾ ಇದ್ದ ಹಾಗೆ ಯಾವುದೆಲ್ಲ ಪ್ರಾಪ್ತಿಗಳಾಗಿದೆ, ತಂದೆ ಮೂಲಕ ಜನ್ಮ ಪಡ್ಕೊಳ್ತಾ ಇದ್ದ ಹಾಗೆ ಯಾವುದೆಲ್ಲ ಪ್ರಾಪ್ತಿಗಳಾಗಿದೆ ಅದರ ಲಿಸ್ಟನ್ನು ಸದಾ ಮುಂದೆ ಇಟ್ಕೊಳ್ಳಿ. ಜ್ಞಾನಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಏನೇನು ಪ್ರಾಪ್ತಿ ನನಗಾಗಿದೆ ಆ ಲಿಸ್ಟನ್ನು ಸದಾ ಮುಂದೆ ಇಟ್ಕೊಳ್ಳಿ. ಜಬ್ ಪ್ರಾಪ್ತಿ ಅಟಲ್ ಅಚಲ್ ಹೇ तो हिम्मत और मुश्किल भी अचल होना चाहिए. हिम्मत और उल्लास भी अचल होना चाहिए. ಯಾವಾಗ ಪ್ರಾಪ್ತಿ ಸ್ಥಿರವಾಗಿದೆ, ನಿತ್ಯ ನೂತನ ಸ್ಥಿರ ಅಚಲವಾಗಿದೆ ಎಂದಾಗ ಧೈರ್ಯ ಮತ್ತು ಉಲ್ಲಾಸವೂ ಕೂಡ ಸ್ಥಿರವಾಗಿರಬೇಕು. ಏನಿರಬೇಕು ರೇಖಕ? ಧೈರ್ಯ ಮತ್ತು ಉಲ್ಲಾಸನೂ ಕೂಡ ಸ್ಥಿರವಾಗಿರಬೇಕು, ಅಚಲವಾಗಿರಬೇಕು. ಯಾಕೆ? ಪ್ರಾಪ್ತಿಗಳು ಕೂಡ ಸ್ಥಿರ ಅಚಲವಾಗಿದೆ.
ಆದ್ದರಿಂದ ಧೈರ್ಯ ಮತ್ತು ಉಲ್ಲಾಸನೂ ಕೂಡ ಅಚಲವಾಗಿರಬೇಕು, ಅಂದರೆ ಸ್ಥಿರವಾಗಿರಬೇಕು. अचल के बजाय यदि मन कभी चंचल हो जाता है, वह स्थिति चंचलता में आ जाती है, तो इसका कारण है ಅಚಲರಾಗಿರೋದಕ್ಕೆ ಬದಲಾಗಿ ಒಂದು ವೇಳೆ ಮನಸ್ಸು ಎಂದಾದರೂ ಚಂಚಲವಾಗಿ ಬಿಡುತ್ತದೆ ಅಥವಾ ಸ್ಥಿತಿಯಲ್ಲಿ ಚಂಚಲತೆ ಬಂದು ಬಿಡುತ್ತದೆ ಎಂದಾಗ इसका कारण है कि बाप और प्राप्ति को सदा सामने नहीं रखते. ಇದು ಕಾರಣ ಏನು? ಅಚಲರಾಗಿರೋದಕ್ಕೆ ಬದಲಾಗಿ ಮನಸ್ಸು ಕೆಲವು ಬಾರಿ ಚಂಚಲವಾಗಿ ಹೋಗ್ಬಿಡುತ್ತೆ, ಸ್ಥಿತಿ ಚಂಚಲತೆಯಲ್ಲಿ ಬಂದುಬಿಡುತ್ತೆ. ಅಂದರೆ ಇದಕ್ಕೆ ಕಾರಣ ಏನು? ತಂದೆ ಮತ್ತು ಪ್ರಾಪ್ತಿಯನ್ನು ಸದಾ ಸನ್ಮುಖದಲ್ಲಿ ಇಟ್ಕೊಂಡಿಲ್ಲ. ನನ್ನ ತಂದೆ ಯಾರು, ನನಗೇನು ಪ್ರಾಪ್ತಿಯಾಗಿದೆ ಆ ಲಿಸ್ಟನ್ನು ಮುಂದೆ ಇಟ್ಕೊಂಡಿರೋದಿಲ್ಲ. ಆದ್ದರಿಂದ ಚಂಚಲತೆ ಬಂದ್ಬಿಡುತ್ತೆ. ಸರ್ವ ಪ್ರಾಪ್ತಿಯೋ ಕಾ ಅನುಭವ ಸದಾ ಸಾಮ್ನೆ ವ ಸ್ಮೃತಿ ಮೇ ರಹೆ ತೋ, ಬಾಬರು ಹೇಳ್ತಾರೆ, ಸರ್ವ ಪ್ರಾಪ್ತಿಗಳ ಅನುಭವ ಸದಾ ಮುಂದೆ ಇಟ್ಕೊಳ್ಳಿ ಅಥವಾ ಸ್ಮೃತಿನಲ್ಲಿರಲಿ. ಆಗ तो सब विघ्न खत्म हो जाएंगे. ಸರ್ವ ಪ್ರಾಪ್ತಿಗಳ ಅನುಭವ ಸದಾ ಮುಂದೆ ಇಟ್ಕೊಳ್ಬೇಕು ಅಥವಾ ಸ್ಮೃತಿನಲ್ಲಿರಬೇಕು. ಆಗ ಎಲ್ಲ ವಿಘ್ನಗಳು ಸಮಾಪ್ತಿಯಾಗ್ಬಿಡುತ್ತೆ. ಸದಾ ನಯ ಉಮಂಗ್ ನಯ ಉಲ್ಲಾಸ रहेगा. ಬಾಬರು ಹೇಳ್ತಾರೆ, ಎಲ್ಲ ವಿಘ್ನಗಳು ಸಮಾಪ್ತಿ ಆಗಿಬಿಡುತ್ತೆ, ಸದಾ ಹೊಸದಾಗಿ ಹುಮ್ಮಸ್ಸಿರುತ್ತೆ, ಹೊಸದಾದಂತಹ ಉಲ್ಲಾಸವೂ ಕೂಡ ಇರುತ್ತೆ. ಸ್ಥಿತಿ ಏಕರಸ್ ಅವ್ರ ಅಚಲ್ रहेगी. ಮತ್ತು ಸ್ಥಿತಿಯೂ ಕೂಡ ಏಕರಸವಾಗಿರುತ್ತೆ ಮತ್ತು ಅಚಲವಾಗಿರುತ್ತೆ, ಸ್ಥಿರವಾಗಿ ಇರುತ್ತೆ. ಸ್ಲೋಗನ್. किसी भी प्रकार की सेवा में सदा संतुष्ट रहना ही, ಯಾವುದೇ ಪ್ರಕಾರದ ಸೇವೆಯಲ್ಲಿ ಸದಾ ಸಂತುಷ್ಟರಾಗಿರುವುದೇ ಏನಂತೆ? ಅಚ್ಚೆ ಮಾರ್ಕ್ಸ್ ಲೇನಾ ಹೇ, ಒಳ್ಳೆಯ ಅಂಕಗಳನ್ನು ಪಡೆಯುವಂಥದ್ದು. किसी भी प्रकार की सेवा में सदा संतुष्ट रहना ही अच्छे मार्क्स लेना है. ಯಾವುದೇ ಪ್ರಕಾರದ ಸೇವೆಯಲ್ಲಿ ಸದಾ ಸಂತುಷ್ಟರಾಗಿರುವುದೇ ಉತ್ತಮವಾದಂತಹ ಅಂಕಗಳನ್ನು ಪಡೆಯುವುದಾಗಿದೆ.